ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टिकी ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद हरे कृष्ण 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 हरे 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 राम 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 हरे हरे। जय जय श्री चैतन्य जय नित्यानंद जय द्वैत चंद्र जय गौर भक्त वृंद जय जय श्री चैतन्य जय नित्यानंद जय द्वैत चंद्र जय गौर भक्त वृंद जय जय श्री चैतन्य जय नित्यानंद जय द्वैत चंद्र जय गौर भक्त वृंद। ಶ್ರೀ ಚೈತನ್ಯ ಚರಿತಾಮೃತ ಅಂತ್ಯಲೀಲ ಅಧ್ಯಾಯ 8 ಪ್ರಭುವನ್ನು ಟೀಕಿಸಿದ ರಾಮಚಂದ್ರಪುರಿ. ರಾಮಚಂದ್ರಪುರಿಗಳ ಟೀಕೆಗೆ ಹೆದರಿ ಉಣ್ಣುವ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಿದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುವೆ. ಕರುಣೆಯ ಸಾಗರದ ಅವತಾರಿಗಳಾದ ಚೈತನ್ಯ ಮಹಾಪ್ರಭುಗಳಿಗೆ ಜಯ ಜಯ. ಅವರ ಪಾದ ಕಮಲಗಳನ್ನು ಬ್ರಹ್ಮ ಶಿವ ಎಲ್ಲಾ ದೇವತೆಗಳು ಪೂಜಿಸುತ್ತಾರೆ. ಇಡೀ ವಿಶ್ವವನ್ನು ಶ್ರೀ ಕೃಷ್ಣ ದೇವೋನ್ಮಾದ ಪ್ರೇಮದ ಕುಣಿಕೆಯಲ್ಲಿ ಗಂಟು ಹಾಕಿರುವ ಅತಿ ಶ್ರೇಷ್ಠ ಅವಧೂತ ನಿತ್ಯಾನಂದ ಪ್ರಭುಗಳಿಗೆ ಜಯವಾಗಲಿ. ಇಡೀ ವಿಶ್ವವನ್ನು ಕೃಷ್ಣ ಪ್ರೇಮದ ಕುಣಿಕೆಯಲ್ಲಿ ಗಂಟು ಹಾಕಿರುವ ಅತಿ ಶ್ರೇಷ್ಠ ಅವಧೂತ ನಿತ್ಯಾನಂದ ಪ್ರಭುಗಳಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನ ಅವತಾರಿ ಅದ್ವೈತ ಪ್ರಭುಗಳಿಗೆ ಜಯವಾಗಲಿ. ಅವರು ಅವತಾರ ತಾಳಲು ಶ್ರೀ ಕೃಷ್ಣನ ಮನವೊಲಿಸಿದರು. ಈ ಪ್ರಕಾರವಾಗಿ ಅವರು ಜಗತ್ತನ್ನು ಉದ್ಧರಿಸಿದರು. ಶ್ರೀವಾಸ ಠಾಕೂರರು ಮುನ್ನಡೆಸಿದ ಎಲ್ಲಾ ಭಕ್ತ ಜನರಿಗೂ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳೇ ಅವರ ಜೀವ ಮತ್ತು ಆತ್ಮವಾಗಿದ್ದಾರೆ. ಈ ರೀತಿಯಾಗಿ ಜಗನ್ನಾಥ ಪುರಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತ ಜನರೊಂದಿಗೆ ನಾನಾ ಲೀಲೆಗಳನ್ನು, ಕೃಷ್ಣ ಪ್ರೇಮದ ಅಲೆಗಳನ್ನು ಹರಿಸಿದರು. ಇದೇ ವೇಳೆಯಲ್ಲಿ ರಾಮಚಂದ್ರ ಪುರಿ ಗೋಸಾಯ್ ಎಂಬ ಸನ್ಯಾಸಿಗಳು ಪರಮಾನಂದ ಪುರಿ ಹಾಗೂ ಚೈತನ್ಯ ಮಹಾಪ್ರಭುಗಳನ್ನು ಕಾಣಲು ಬಂದರು. ಪರಮಾನಂದ ಪುರಿಗಳು ರಾಮಚಂದ್ರ ಪುರಿಗಳ ಪಾದಗಳಿಗೆ ನಮಸ್ಕರಿಸಿದ್ದೇ ರಾಮಚಂದ್ರ ಪುರಿ ಅವರನ್ನು ಆಲಂಗಿಸಿಕೊಂಡರು. ಚೈತನ್ಯ ಮಹಾಪ್ರಭುಗಳು ಸಹ ರಾಮಚಂದ್ರ ಪುರಿಗಳಿಗೆ ವಂದನೆ ಮಾಡಿ ಆಲಂಗಿಸಿದರು. ಆಗ ಕೃಷ್ಣ ಸ್ಮರಣೆ ಆಯಿತು. ಆ ಮೂವರು ತುಸು ಹೊತ್ತು ಕೃಷ್ಣನ ಕುರಿತು ಮಾತನಾಡಿದರು. ಅನಂತರ ರಾಮಚಂದ್ರ ಪುರಿಗಳು ಮಾಧವೇಂದ್ರ ಪುರಿಗಳ ಶಿಷ್ಯರಾದುದರಿಂದ ಪರಮಾನಂದ ಪುರಿ ಹಾಗೂ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಗೌರವ ಪೂರ್ವಕ ಪ್ರಣಾಮ ಸಲ್ಲಿಸಿದರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ವ್ಯಾಖ್ಯಾನದಂತೆ ರಾಮಚಂದ್ರ ಪುರಿಗಳು ಸ್ವಭಾವತಃ ತುಂಬಾ ಅಸೂಯಾಪರರಾಗಿದ್ದರು. ಅಲ್ಲದೆ ವೈಷ್ಣವ ಸಿದ್ಧಾಂತದ ವಿರೋಧಿಗಳಾಗಿದ್ದರು. ನೋಡಿ, ಆದ್ರೂ ಅವರು ಗೋಸ್ವಾಮಿ ಅಂತ ಅವರ ಹೆಸರು. ಈ ಮೂವರು ತುಸು ಹೊತ್ತು ಕೃಷ್ಣನ ಕುರಿತು ಮಾತನಾಡಿದರು. ಅನಂತರ ಅಲ್ಲಿಗೆ ಬಂದ ಜಗದಾನಂದ ಪಂಡಿತರು ರಾಮಚಂದ್ರ ಪುರಿಗಳಿಗೆ ಆಮಂತ್ರಣವನ್ನ ನೀಡಿದರು. ಜಗನ್ನಾಥ ಪ್ರಭುವಿನ ಪ್ರಸಾದವನ್ನು ಸಾಕಷ್ಟು ಪ್ರಮಾಣದಲ್ಲಿ ತಂದು ಹಂಚಲಾಯಿತು. ರಾಮಚಂದ್ರ ಪುರಿಗಳು ಹೊಟ್ಟೆ ತುಂಬಾ ಸೇವಿಸಿದರು. ಅನಂತರ ಜಗದಾನಂದ ಪಂಡಿತರಲ್ಲಿ ಕೊರತೆ ಕಂಡು ಹಿಡಿಯಲು ಬಯಸಿದರು. ಆಹಾರ ಸೇವನೆಯ ಅನಂತರ ರಾಮಚಂದ್ರ ಪುರಿಗಳು, ಪ್ರಿಯ ಜಗದಾನಂದರೇ, ದಯವಿಟ್ಟು ಆಲಿಸಿ, ಉಳಿದ ಆಹಾರವನ್ನು ನೀವು ಸೇವಿಸಿ ಎಂದರು. ಅತ್ಯಂತ ಆಗ್ರಹದಿಂದ ಜಗದಾನಂದ ಪಂಡಿತರನ್ನು ಕೂರಿಸಿದ ರಾಮಚಂದ್ರ ಪುರಿಗಳು ತಾವೇ ಸ್ವತಃ ಪ್ರಸಾದವನ್ನು ಬಡಿಸಿದರು. ಮತ್ತೆ ಮತ್ತೆ ಬಲವಂತ ಪಡಿಸುತ್ತಾ ಉಣಬಡಿಸಿದ ರಾಮಚಂದ್ರ ಪುರಿಗಳು ಜಗದಾನಂದ ಪಂಡಿತರು ಕೈ ಬಾಯಿ ತೊಳೆದುಕೊಂಡಾದ ಮೇಲೆ ಅವರನ್ನು ಟೀಕಿಸಲು ಆರಂಭಿಸಿದರು. ನಾನು ಕೇಳಿದ್ದೇನೆ, ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಅಗತ್ಯಕ್ಕಿಂತ ಹೆಚ್ಚಾಗಿ ಆಹಾರ ಸೇವಿಸುತ್ತಾರೆಂದು. ಇದೀಗ ಕಣ್ಣಾರೆ ನೋಡಿದ ಮೇಲೆ ಅದು ನಿಜವೆಂದು ತಿಳಿಯಿತು. ನೋಡಿ, ಅವರೇ ಬಡಿಸಿದ್ರು, ಜಾಸ್ತಿ ಬಡಿಸ್ಬಿಟ್ಟು ಆಮೇಲೆ ಅವರೇ ಟೀಕೆ ಮಾಡ್ತಾ ಇದಾರೆ, ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳೆಲ್ಲ ಜಾಸ್ತಿ ತಿಂತಾರೆ ಅಂತ. ಸನ್ಯಾಸಿಗಳು ಅತಿಯಾಗಿ ಸೇವಿಸುವುದು ನಿಯಮ ಮೀರಿದಂತೆ. ಸನ್ಯಾಸಿಗಳು ಅತಿಯಾಗಿ ಆಹಾರ ಸೇವಿಸುವುದರಿಂದ ಆತನ ವೈರಾಗ್ಯ ನಾಶವಾಗುತ್ತದೆ. ಇವರು ಸನ್ಯಾಸಿ,
ಇವ್ರು ಸಾಕಷ್ಟು ತಿನ್ಬಿಟ್ರು. ರಾಮಚಂದ್ರ ಪುರಿ ಅವರ ಸ್ವಭಾವ ಹೇಗೆಂದರೆ ಒಬ್ಬರನ್ನು ತುಂಬಾ ಉಣ್ಣುವಂತೆ ಒತ್ತಾಯಿಸಿ ಅಗತ್ಯಕ್ಕಿಂತ ಹೆಚ್ಚಾಗಿ ಆಹಾರ ಸೇವಿಸುವಂತೆ ಮಾಡಿ ಅನಂತರ ಅವರನ್ನು ಟೀಕಿಸೋದು. ಹಿಂದೆ ಮಾಧವೇಂದ್ರ ಪುರಿ ಅವರು ತಮ್ಮ ಬದುಕಿನ ಕೊನೆಯ ಕ್ಷಣದಲ್ಲಿದ್ದಾಗ ಅವರಿರುವಲ್ಲಿಗೆ ರಾಮಚಂದ್ರ ಪುರಿಗಳು ಆಗಮಿಸಿದರು. ಸೊ ಮಾಧವೇಂದ್ರ ಪುರಿಯವರ ಶಿಷ್ಯ ಅಂತ ಹೇಳಿದ್ರಲ್ಲ. ಸೊ ಮಾಧವೇಂದ್ರ ಪುರಿಗಳು ತಮ್ಮ ಶರೀರವನ್ನು ತ್ಯಜಿಸ್ತಾ ಇದ್ದಂತಹ ಸಮಯದಲ್ಲಿ ಇವರು ರಾಮಚಂದ್ರ ಪುರಿಗಳು ಅಲ್ಲಿಗೆ ಹೋಗ್ತಾರೆ. ಮಾಧವೇಂದ್ರ ಪುರಿಗಳು ಕೃಷ್ಣನ ಪುಣ್ಯ ನಾಮಸ್ಮರಣೆ ಮಾಡುತ್ತಾ ಕೆಲವೊಮ್ಮೆ ಓ ಪ್ರಭುವೇ, ನನಗೆ ಮಥುರೆಯಲ್ಲಿ ಆಶ್ರಯ ಸಿಗಲಿಲ್ಲ ಎಂದು ಗೋಳಾಡುತ್ತಿದ್ದರು. ಅನಂತರ ಮೂರ್ಖತೆಯಲ್ಲಿ ಯಾವ ಅಳುಕು ಇಲ್ಲದೆ ತನ್ನ ಗುರುಗಳಿಗೆ ಆದೇಶಿಸುವ ಹಂತಕ್ಕೆ ರಾಮಚಂದ್ರ ಪುರಿ ಇಳಿದರು. ನೀವು ಅಲೌಕಿಕತೆಯ ಪರಮ ಸುಖದಲ್ಲಿದ್ದರೆ ನೀವೀಗ ಕೇವಲ ನಿರಾಕಾರ ಬ್ರಹ್ಮನನ್ನು ಮಾತ್ರ ಸ್ಮರಿಸಬೇಕು. ಏಕೆ ರೋಧಿಸುತ್ತಿರುವಿರಿ? ನೋಡಿ, ಮಾಧವೇಂದ್ರ ಪುರಿ ಅವರ ಶಿಷ್ಯ ಮಾಧವೇಂದ್ರ ಪುರಿಗಳು ಈ ಕೃಷ್ಣ ಪ್ರೇಮವನ್ನ ಚೈತನ್ಯ ಮಹಾಪ್ರಭುಗಳ ಈ ಒಂದು ಸಂಪ್ರದಾಯದಲ್ಲಿ ಕೃಷ್ಣ ಪ್ರೇಮವನ್ನ ಪ್ರಾರಂಭ ಮಾಡಿದ್ದೆ ಮಾಧವೇಂದ್ರ ಪುರಿ. ಅಂತಹ ಮಹಾ ಆಚಾರ್ಯರು ಅವರಿಗೆ ಅವರ ಶಿಷ್ಯರಾಗಿದ್ದಂತಹ ಈ ರಾಮಚಂದ್ರ ಪುರಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ನೀವು ಅಲೌಕಿಕತೆಯ ಪರಮ ಸುಖದಲ್ಲಿದ್ದರೆ ನೀವೀಗ ಕೇವಲ ನಿರಾಕಾರ ಬ್ರಹ್ಮನ ಮಾತ್ರ ಸ್ಮರಿಸಬೇಕು. ಯಾಕೆ ಕೃಷ್ಣನ ಸಾಕಾರ ರೂಪದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಉಪದೇಶ ನೀಡ್ತಾ ಇದ್ದಾರೆ. ಆದೇಶವನ್ನು ಆಲಿಸಿದ್ದೆ ಕುಪಿತಗೊಂಡ ಮಾಧವೇಂದ್ರ ಪುರಿಗಳು ಹೊರಟು ಹೋಗು ಪಾಪಿಷ್ಟ ಧೂರ್ತನೆ ಎಂದು ಮರು ಸಿಡಿದರು. ಅಂತಹ ಮಹಾಭಕ್ತರ ಹತ್ರ ಬಯಸ್ಕೋಬೇಕು ಅಂದ್ರೆ ಎಂತ ಅಪರಾಧ ಮಾಡಿರ್ಬೇಕು ನೋಡಿ ಇವರು. ಓ ನನ್ನ ಪ್ರಭು ಶ್ರೀಕೃಷ್ಣ, ನಾನು ನಿನ್ನನ್ನಾಗಲಿ ನೀನಿರುವ ಮಥುರೆಯನ್ನಾಗಲಿ ತಲುಪಲಾಗುತ್ತಿಲ್ಲ. ನಾನು ಆ ವೇದನೆಯಲ್ಲಿ ಸಾಯುತ್ತಿದ್ದರೆ ಈಗ ಈ ವ್ಯಕ್ತಿ ಪಾಪಿಷ್ಟ ಇನ್ನಷ್ಟು ದುಃಖ ನೀಡಲು ಬಂದಿದ್ದಾನೆ. ನಿನ್ನ ಮುಖ ನನಗೆ ತೋರಿಸಬೇಡ. ಬೇರೆ ಎಲ್ಲಿಯಾದರೂ ಇಷ್ಟ ಪಡುವ ಕಡೆ ಹೊರಟು ಹೋಗು. ನಿನ್ನ ಮುಖವನ್ನು ನೋಡುತ್ತಾ ನಾನು ಸತ್ತರೆ ನನ್ನ ಬದುಕಿನ ಗುರಿ ತಲುಪಲಾರೆ. ಬೈತಾ ಇದ್ದಾರೆ ಮಾಧವೇಂದ್ರ ಪುರಿಗಳು. ನಾನು ಕೃಷ್ಣನ ಆಶಯ ದೊರಕಿಸಿಕೊಳ್ಳದೆ ಅವಸಾನಗೊಳ್ಳುತ್ತಿರುವೆ. ಹೀಗಾಗಿ ತುಂಬಾ ದುಃಖಿತನಾಗಿದ್ದೇನೆ. ಈಗ ಮಹಾಮೂರ್ಖನಾದ ಈ ಪಾಪಿಷ್ಟ ನಿರಾಕಾರ ಬ್ರಹ್ಮನ್ ಬಗ್ಗೆ ನನಗೆ ಉಪದೇಶ ನೀಡಲು ಬಂದಿದ್ದಾನೆ. ಹೀಗೆ ಮಾಧವೇಂದ್ರ ಶ್ರೀಪಾದರಿಂದ ರಾಮಚಂದ್ರ ಪುರಿಗಳು ತಿರಸ್ಕೃತಗೊಂಡರು. ಅವರು ಮಾಡಿದ ತಪ್ಪಿನಿಂದಾಗಿ ಅವರಲ್ಲಿ ಐಹಿಕ ಬಯಕೆಗಳು ಉಂಟಾಗತೊಡಗಿದವು. ನೋಡಿ, ಬಹಳ ಮುಖ್ಯ. ಗುರುಗಳಿಗೆ, ಹಿರಿಯರಿಗೆ ಈ ರೀತಿ ಎಲ್ಲ ನಾವು ಅವ್ರ ಜೊತೆ ವ್ಯವಹರಿಸಬಾರ್ದು. ಇದು ವೈಷ್ಣವ ಅಪರಾಧವಾಯಿತು. ಯಾಕಂದ್ರೆ ಅವರಿಗೆ ನೋವು ಬರೋ ರೀತಿಯಲ್ಲಿ ಇವರು ನಡ್ಕೊಂಡ್ಬಿಟ್ರು. ಹಾಗಾಗಿ ಏನಾಯ್ತು, ಅವ್ರು ಮಾಡಿದ ತಪ್ಪಿನಿಂದಾಗಿ ಅವರಲ್ಲಿ ಐಹಿಕ ಬಯಕೆಗಳು ಉಂಟಾಗತೊಡಗಿದವು. ಒಣ ಊಹಾತ್ಮಕ ತಿಳಿವಿನಲ್ಲಿ ತೊಡಗಿಕೊಂಡವನಿಗೆ ಕೃಷ್ಣನೊಂದಿಗೆ ಯಾವ ಸಂಬಂಧವೂ ಇಲ್ಲ. ಅವನ ಗುರಿ ಎಂದರೆ ವೈಷ್ಣವರ ಟೀಕೆ. ಹೀಗಾಗಿ ಆತ ನಿಂದೆಯಲ್ಲಿ ತೊಡಗಿದ್ದಾನೆ. ಚೈತನ್ಯ ಮಹಾಪ್ರಭುಗಳ ಆಧ್ಯಾತ್ಮಿಕ ಗುರುಗಳಾದ ಈಶ್ವರ ಪುರಿಗಳು ಮಾಧವೇಂದ್ರ ಪುರಿಗಳ ಮಲ ಮೂತ್ರಾದಿಗಳನ್ನು ಸ್ವತಃ ಕೈಯಾರೆ ಶುಚಿಗೊಳಿಸಿ ಅವರ ಸೇವೆ ಮಾಡಿದರು. ಮಾಧವೇಂದ್ರ ಪುರಿಗಳು ಆಲಿಸಲಿ ಎಂದು ಈಶ್ವರ ಪುರಿಗಳು ಕೃಷ್ಣ ನಾಮ ಸ್ಮರಣೆ, ಕೃಷ್ಣ ಲೀಲೆಗಳ ಪಠಣವನ್ನು ಅನುಕ್ಷಣವೂ ಮಾಡಿದರು. ಈ ಮೂಲಕವಾಗಿ ತಮ್ಮ ಅಂತಿಮ ಕ್ಷಣಗಳಲ್ಲಿ ಮಾಧವೇಂದ್ರ ಪುರಿಗಳು ಕೃಷ್ಣ ನಾಮ ಲೀಲೆಗಳನ್ನು ನೆನಪಿಸಿಕೊಳ್ಳುವಲ್ಲಿ ಸಹಾಯ ಮಾಡಿದರು. ನೋಡಿ, ಎರಡು ತರಹ ಶಿಷ್ಯಂದ್ರು. ಒಬ್ರು ರಾಮಚಂದ್ರ ಪುರಿ, ಇನ್ನೊಬ್ರು ಈಶ್ವರ ಪುರಿ. ರಾಮಚಂದ್ರ ಪುರಿ ಗುರುಗಳಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಈಶ್ವರ ಪುರಿ ಅವರ ಮಲಮೂತ್ರಾದಿಗಳನ್ನೆಲ್ಲ ಸ್ವತಃ ಕೈಯಾರೆ ಶುಚಿಗೊಳಿಸಿ ಕೃಷ್ಣ ನಾಮ ಸ್ಮರಣೆ ಮಾಡುವಂತೆ ಅವರು ಅಂತಹ ಕೃಷ್ಣನ ಲೀಲೆಗಳ ಪಠಣ ಇವೆಲ್ಲವನ್ನ ಮಾಡಿದ್ರು. ಈಶ್ವರ ಪುರಿಗಳ ಸೇವೆಯಿಂದ ಸಂತಸಗೊಂಡ ಮಾಧವೇಂದ್ರ ಪುರಿಗಳು ಅವರನ್ನು ಆಲಿಂಗಿಸಿ ಈಶ್ವರ ಪುರಿಗಳು ಶ್ರೇಷ್ಠ ಭಕ್ತರು, ಕೃಷ್ಣ ಪ್ರೇಮಿಗಳು ಆಗಿರಲಿ ಎಂದು ವರ ನೀಡಿದರು. ಒಂದ್ ಕಡೆ ಅವರಿಗೆ ಈಶ್ವರ ಪುರಿಗೆ ವರ ನೀಡ್ತಾರೆ, ಇನ್ನೊಂದ್ ಕಡೆ ನೀನು ಎಲ್ಲಾರು ಹೊರಟೋಗಿಲ್ಲಿಂದ ಅಂತ ಬೈದು ಕಳಿಸ್ತಾ ಇದ್ದಾರೆ ರಾಮಚಂದ್ರ ಪುರಿಗೆ. ಈ ರೀತಿಯಾಗಿ ಈಶ್ವರ ಪುರಿ ಅವರು ಕೃಷ್ಣನ ದೇವೋನ್ಮಾದ ಪ್ರೇಮದ ಸಾಗರವಾದರು. ಅದೇ ರಾಮಚಂದ್ರ ಪುರಿಗಳು ಒಣ ಊಹಾಪೋಹಿಯಾಗಿ ಪ್ರತಿಯೊಬ್ಬರ ಟೀಕಾಕಾರರಾದರು. ಈಶ್ವರ ಪುರಿಗಳು ಮಾಧವೇಂದ್ರ ಪುರಿಗಳ ಕೃಪಾನುಗ್ರಹ ಪಡೆದರೆ ರಾಮಚಂದ್ರ ಪುರಿಗಳು ತಿರಸ್ಕಾರಕ್ಕೊಳಗಾದರು. ಹೀಗಾಗಿ ಇಬ್ಬರು ವ್ಯಕ್ತಿಗಳು, ಈಶ್ವರ ಪುರಿ ಮತ್ತು ರಾಮಚಂದ್ರ ಪುರಿ, ಶ್ರೇಷ್ಠ ವ್ಯಕ್ತಿಯೋರ್ವನ ಕೃಪಾ ಆಶೀರ್ವಾದಕ್ಕೆ ಶಿಕ್ಷೆಗೆ ಗುರಿಯಾದರು. ಒಬ್ರು ಕೃಪಾ ಆಶೀರ್ವಾದಕ್ಕೆ ಗುರಿಯಾದರು, ಇನ್ನೊಬ್ರು ಶಿಕ್ಷೆಗೆ ಗುರಿಯಾದರು. ಎರಡು ಉದಾಹರಣೆ ಸೂಚಿಸುವ ಮೂಲಕ ಮಾಧವೇಂದ್ರ ಪುರಿಗಳು ವಿಶ್ವಕ್ಕೆ ತೋರಿಸಿಕೊಟ್ಟರು. ದೈವ ಕೃಪೆ ಪಡೆದ ವಿಶ್ವದ ಆಧ್ಯಾತ್ಮಿಕ ಗುರು ಮಾಧವೇಂದ್ರ ಪುರಿಗಳು ಈ ಪ್ರಕಾರವಾಗಿ
ಶ್ರೀಕೃಷ್ಣ ದೇವೋನ್ಮಾದ ಪ್ರೇಮವನ್ನು ವಿಶ್ವಕ್ಕೆ ಹಂಚಿದರು. ಈ ಭೌತಿಕ ವಿಶ್ವದಿಂದ ಮರೆಯಾಗುವಾಗ ಈ ಶ್ಲೋಕವನ್ನು ಪಠಿಸಿದರು. ಐ ದೀನ ದಯಾರ್ದ್ರನಾಥ ಹೇ ಮಥುರಾನಾಥ ಕದಾವಲೋಕ್ಯಸೆ ಹೃದಯಂ ತ್ವದ್ದಾಲೋಕ ಕಾತರಂ ದೈತ ಭ್ರಾಮ್ಯತಿ ಕಿಂ ಕರೋಮ್ಯಹಂ. ಓ ನನ್ನ ಪ್ರಭುವೇ, ಕರುಣಾಕರನೆ, ದಯಾರ್ದ್ರನಾಥ, ಓ ಮಥುರಾನಾಥನೇ, ನಾನು ಎಂದು ಮತ್ತೆ ನಿನ್ನನ್ನು ನೋಡಲಿ? ನಿನ್ನನ್ನು ಕಾಣದಿರುವುದರಿಂದ ನನ್ನ ಮನಸ್ಸು ಅಸ್ಥಿರವಾಗಿದೆ. ಓ ಅತ್ಯಂತ ಪ್ರೀತಿಪಾತ್ರನೇ, ನಾನೀಗ ಏನು ಮಾಡಲಿ? ಈ ಶ್ಲೋಕದಲ್ಲಿ ಮಾಧವೇಂದ್ರ ಪುರಿಗಳು ಕೃಷ್ಣ ಪ್ರೇಮವನ್ನು ಸಾಧಿಸುವ ಬಗೆಯನ್ನು ಬೋಧಿಸುತ್ತಾರೆ. ಕೃಷ್ಣನಿಂದ ಬೇರೆಯಾದ ಭಾವದ ಅನುಭವ ಆಧ್ಯಾತ್ಮಿಕ ನೆಲೆ ಒದಗಿಸುತ್ತದೆ. ಇದು ಕೃಷ್ಣನಿಂದ ವಿರಹ. ಇದು ಆ ಒಂದು ನೆಲೆಯನ್ನು ತಲುಪೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಮಾಧವೇಂದ್ರ ಪುರಿಗಳು ಈ ಐಹಿಕ ಜಗತ್ತಿನಲ್ಲಿ ಕೃಷ್ಣ ಪ್ರೇಮದ ಬೀಜಗಳನ್ನು ಬಿತ್ತಿ ಬಯಲಾದರು. ಆ ಬೀಜವು ಕಾಲಾಂತರದಲ್ಲಿ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಹೆಮ್ಮರವಾಯಿತು. ನಾನು ಪ್ರಾಸಂಗಿಕವಾಗಿ ಮಾಧವೇಂದ್ರ ಪುರಿಗಳ ನಿರ್ಯಾಣವನ್ನು ವಿವರಿಸಿದ್ದೇನೆ. ಯಾರು ಇದನ್ನು ಆಲಿಸುತ್ತಾರೋ ಅವರು ಮಹಾಭಾಗ್ಯವಂತರೇ ಸರಿ. ಈ ರೀತಿಯಾಗಿ ರಾಮಚಂದ್ರ ಪುರಿ ಜಗನ್ನಾಥ ಪುರಿಯಲ್ಲಿ ಉಳಿದರು. ವಿರಾಗಿಗಳ ನಿಯಮದಂತೆ ಕೆಲವು ಸಲ ಒಂದೆಡೆ ತಂಗಿ ಅನಂತರ ಹೊರಟು ಹೋಗುತ್ತಿದ್ದರು. ರಾಮಚಂದ್ರ ಪುರಿಗಳು ತಮ್ಮ ಆಹಾರ ಎಲ್ಲಿ ಸ್ವೀಕರಿಸುವರೆಂಬ ನಿಶ್ಚಯ ಇರುತ್ತಿರಲಿಲ್ಲ. ಆಹ್ವಾನವಿರದಿದ್ದರೂ ಅವರು ತೆರಳುತ್ತಿದ್ದರು. ಆದರೂ ಕೂಡ ಉಳಿದವರು ಹೇಗೆ ಆಹಾರ ಸ್ವೀಕರಿಸುತ್ತಾರೆಂಬ ನಿಗಾ ಇರುವ ಬಗ್ಗೆ ತುಂಬಾ ಜಾಗರೂಕರಾಗಿರುತ್ತಿದ್ದರು. ಬೇರೆಯವರು ಎಷ್ಟು ತಿಂತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಬಹಳ ಜಾಗರೂಕತೆ. ತಾವು ಆಹ್ವಾನವಿಲ್ಲದೇನೆ ಯಾರ್ದು ಮನೆ ಹೊಟ್ಟೋಗ್ಬಿಡ್ತಾ ಇದ್ರು ಪ್ರಸಾದಕ್ಕೆ. ಚೈತನ್ಯ ಮಹಾಪ್ರಭುಗಳನ್ನು ಔತಣಕ್ಕೆ ಆಹ್ವಾನಿಸಲು 320 ಕವಡೆಗಳಷ್ಟು ಬೇಕಾಗುತ್ತಿತ್ತು. ಇದು ಒಟ್ಟು 3 ಚೈತನ್ಯ ಮಹಾಪ್ರಭು ಹಾಗೂ ಕೆಲವೊಮ್ಮೆ ಕಾಶೀಶ್ವರ ಗೋವಿಂದರಿಗೆ ಪ್ರಸಾದ ಒದಗಿಸುತ್ತಿತ್ತು. ಅಂದ್ರೆ ಅಷ್ಟು ಖರ್ಚು, 320 ಕವಡೆಗಳು. ಪ್ರತಿದಿನ ಪ್ರಭುಗಳು ಭೋಜನವನ್ನು ಬೇರೆ ಬೇರೆ ಕಡೆ ಸ್ವೀಕರಿಸುತ್ತಿದ್ದರು. ಯಾರಾದರೂ ಭೋಜನವನ್ನು ಹವಣಿಸಲು ಬಯಸಿದರೆ ಅದಕ್ಕಾಗಿ ಕೇವಲ 4 ಪಣವನ್ನು ನಿಗದಿಪಡಿಸಲಾಗಿತ್ತು. ರಾಮಚಂದ್ರ ಪುರಿಗಳು ಚೈತನ್ಯ ಮಹಾಪ್ರಭುಗಳ ಪ್ರಯಾಣ, ತಂಗುವ ಸ್ಥಳ, ಪ್ರಸಾದದ ವ್ಯವಸ್ಥೆ, ಅವರ ರೀತಿ ರಿವಾಜು, ಹೀಗೆ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದರು. ಇವ್ರಿಗೆ ಇದೇ ಕೆಲಸ. ಬೇರೆಯವರು ವೈಷ್ಣವರ ಬಗ್ಗೆ ತಿಳ್ಕೊಳ್ಳೋದು, ಅವರನ್ನ ಟೀಕಿಸೋದು. ಇವಾಗ ಕೊನೆಗೆ ಚೈತನ್ಯ ಮಹಾಪ್ರಭುಗಳನ್ನು ಬಿಡಲಿಲ್ಲ. ರಾಮಚಂದ್ರ ಪುರಿಗಳು ಕೇವಲ ತಪ್ಪು ಕಂಡು ಹಿಡಿಯುವುದರಲ್ಲಿಯೇ ಆಸಕ್ತರಾದುದರಿಂದ ಚೈತನ್ಯ ಮಹಾಪ್ರಭುಗಳ ದಿವ್ಯ ಗುಣಗಳನ್ನು ಅರಿಯಲಾಗಲಿಲ್ಲ. ಇದು ಬಹಳ ಮುಖ್ಯವಾದದ್ದು. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಈ ತಪ್ಪು ಕಂಡು ಹಿಡಿಯೋ ಪ್ರವೃತ್ತಿಯನ್ನ ಬಿಡ್ಬೇಕು ನಾವು. ಇನ್ನೊಬ್ಬರಲ್ಲಿ ನಮ್ಗೆ ಏನ್ ಕಂಡ್ರು ಬರೀ ದೋಷಾನೇ ಕಾಣುತ್ತೆ. ಹೌದು, ಆದ್ರೆ ಕೃಷ್ಣನ ಸೇವೆಯಲ್ಲಿ ತೊಡಗಿರುವಂತವ್ರು ಯಾವುದು ಸ್ವಲ್ಪ ಅಷ್ಟು ಚೆನ್ನಾದ ಒಂದು ಕ್ವಾಲಿಟಿಯಲ್ಲಿ ನಡೀತಾ ಇಲ್ಲ ಅಂದ್ರೆ ಅದನ್ನ ತಿದ್ದೋ ಕೆಲಸ ಜವಾಬ್ದಾರಿ ಅವ್ರದ್ದು. ಆದ್ರೆ ಸುಮ್ಮನೆ ನಮಗೆ ಅಂತಹ ಯಾವ ಅಧಿಕಾರವೂ ಇಲ್ಲ, ಆದ್ರೂ ಸುಮ್ಮನೆ ಇನ್ನೊಬ್ಬರ ತಪ್ಪುಗಳನ್ನ ಕಂಡುಹಿಡಿತಾ ಇದ್ರೆ ಅದು ಒಳ್ಳೇದಲ್ಲ. ಆದ್ರೆ ಒಳ್ಳೆ ಉದ್ದೇಶದಿಂದ, ಅಂದ್ರೆ ಇವಾಗ ಒಂದು ಕೇಂದ್ರ ಇದೆ, ಆ ಕೇಂದ್ರದಲ್ಲಿ ಸೇವೆ ಚೆನ್ನಾಗಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಇಂಗ್ಲಿಷಲ್ಲಿ ಕನ್ಸ್ಟ್ರಕ್ಟಿವ್ ಅಂತೀವಿ. ಅಂದ್ರೆ ಯಾರೋ ಒಬ್ಬರ ವ್ಯಕ್ತಿಯನ್ನ ಟೀಕಿಸೋ ಉದ್ದೇಶದಿಂದ ಅಲ್ಲ, ಸೇವೆ ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋ ಉದ್ದೇಶದಿಂದ ಸೂಕ್ತ ರೀತಿಯಲ್ಲಿ ಒಂದು ಫೀಡ್ಬ್ಯಾಕ್, ಅಂದ್ರೆ ಹೇಗೆ ನಡೀತಾ ಇದೆ ಸೇವೆ, ಹೇಗೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅದನ್ನ ಅನ್ನೋ ವಿಚಾರ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ, ಭಕ್ತರು ಇನ್ನೊಬ್ರನ್ನ ಕರೀತಾರೆ, ನೀವ್ ಯಾಕೆ ಹಿಂಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಂದ್ರೆ ಅದು ಸೇವೆ ಮೇಲೆ ಫೋಕಸ್ ಅಲ್ಲ, ಅವರ ಕೇಂದ್ರ ಬಿಂದು ವ್ಯಕ್ತಿ. ನೀವ್ ಯಾಕೆ ಹಿಂಗ್ ಮಾಡ್ತೀರಾ, ಅದ್ರ ಬದಲು ಸೇವೆಯನ್ನ ಸೇವೆ ಯಾಕೆ ಹೀಗೆ ಆಗ್ತಾ ಇದೆ, ಹೀಗ್ ಬದಲಾಯಿಸ್ಬೋದಾ, ನಾವು ಹೀಗ್ ಮಾಡ್ಬೋದಾ ಅಂತ ಕೇಳಿದ್ರೆ ಅವಾಗ ಫೋಕಸ್ ಯಾವ್ದ್ರ ಮೇಲೆ ಹೋಗುತ್ತೆ, ನಮ್ಮ ಗಮನ ಸೇವೆ ಮೇಲೆ ಹೋಗುತ್ತೆ. ನಮ್ಮ ಗಮನ ವ್ಯಕ್ತಿಯ ಮೇಲೆ ಇರಬಾರ್ದು. ಇದು ಭೌತಿಕ ಜೀವನ ಬೇರೆ ಜನರ ಬಗ್ಗೆ ಮಾತಾಡೋದು, ಒಳ್ಳೇದು ಕೆಟ್ಟದ್ದು ಏನೇ ಇರಲಿ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಭೌತಿಕ ಜೀವನ. ಸೇವೆಯ ಬಗ್ಗೆ ಮಾತಾಡೋದು ಆಧ್ಯಾತ್ಮಿಕ ಜೀವನ, ವ್ಯಕ್ತಿಯ ಬಗ್ಗೆ ಮಾತಾಡೋದಲ್ಲ. ಆದ್ರೆ ರಾಮಚಂದ್ರ ಪುರಿಗಳು ಬರೀ ಟೀಕ್ಸೋದು, ಅದು ಯಾರನ್ನ, ಮಹಾವೈಷ್ಣವರನ್ನ. ಇವ್ರ ಕತೆ ಏನ್ ಮತ್ತೆ. ಕೊನೆಗೂ ಅವರೊಂದು ತಪ್ಪು ಕಂಡು ಹಿಡಿದರು. ವಿರಾಗಿಯಾದವರು ಸಿಹಿ ತಿಂಡಿ ಇಷ್ಟೊಂದು ಸೇವಿಸಬಹುದೇ?
ಎಂದು ಕೇಳಿದರು. ಸಿಹಿಯನ್ನು ಸೇವಿಸಿದರೆ ಇಂದ್ರಿಯ ನಿಗ್ರಹ ಅಸಾಧ್ಯ. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳನ್ನು ಎಲ್ಲರ ಎದುರು ತೆಗಳಿದರೂ ಪ್ರತಿದಿನ ನಿಯಮಿತವಾಗಿ ಪ್ರಭುಗಳನ್ನು ಕಾಣಲು ಬರುತ್ತಿದ್ದರು. ನೋಡಿ, ಚೈತನ್ಯ ಮಹಾಪ್ರಭುಗಳ ಎದುರಿಗೆ, ಎಲ್ಲಾ ಭಕ್ತರ ಎದುರಿಗೆ ಚೈತನ್ಯ ಮಹಾಪ್ರಭುಗಳಿಗೆ ಬಗ್ಗೆನೇ ಹೇಳ್ತಾ ಇದ್ದಾರೆ, ಇಷ್ಟೊಂದು ಸ್ವೀಟ್ ತಿಂತಾರ ಯಾರಾದ್ರು ಅಂತ. 6 ದಿನ ಚೈತನ್ಯ ಮಹಾಪ್ರಭುಗಳನ್ನು ನೋಡಕ್ ಬರ್ತಾ ಇದ್ರು. ಅವರು ಭೇಟಿಯಾದಾಗ ಚೈತನ್ಯ ಮಹಾಪ್ರಭುಗಳು ತಮ್ಮ ಆಧ್ಯಾತ್ಮಿಕ ಗುರುಗಳ ದೈವ ಸೋದರ ಎಂದೆನಿಸಿ ಅವರಿಗೆ ಗೌರವಪೂರ್ವಕ ಪ್ರಣಾಮ ಸಲ್ಲಿಸುತ್ತಿದ್ದರು. ಆದರೆ ರಾಮಚಂದ್ರ ಪುರಿಗಳ ಕಾಯಕ ಮಾತ್ರ ಪ್ರಭುಗಳ ತಪ್ಪು ಕಂಡುಹಿಡಿಯುವುದೇ ಆಗಿತ್ತು. ರಾಮಚಂದ್ರ ಪುರಿಗಳು ಎಲ್ಲರೆದುರು ತಮ್ಮನ್ನು ಟೀಕಿಸುತ್ತಾರೆಂಬುದನ್ನು ಅರಿತಿದ್ದರು. ಆದರೂ ಅವರು ತಮ್ಮನ್ನು ಕಾಣಲು ಬಂದಾಗಲೆಲ್ಲ ತುಂಬು ಹೃದಯದಿಂದ ಆದರಿಸುತ್ತಿದ್ದರು. ನೋಡಿ, ಚೈತನ್ಯ ಮಹಾಪ್ರಭುಗಳು ಇವರು ರಾಮಚಂದ್ರ ಪುರಿಗಳು ಬಂದು ಎಲ್ಲರ ಮುಂದೆ ನನ್ನನ್ನು ಟೀಕಿಸ್ತಾರೆ ಅಂತ ಗೊತ್ತಿದ್ರು ಕೂಡ ಅವರು ತುಂಬು ಹೃದಯದಿಂದ ಅವರನ್ನು ಆಧರಿಸ್ತಾ ಇದ್ರು. ಒಂದು ದಿನ ಬೆಳಗ್ಗೆ ರಾಮಚಂದ್ರ ಪುರಿಗಳು ಚೈತನ್ಯ ಮಹಾಪ್ರಭುಗಳ ತಾಣಕ್ಕೆ ಬಂದರು. ಇರುವೆಗಳ ಸಾಲನ್ನು ನೋಡಿ ಪ್ರಭುಗಳನ್ನು ಟೀಕಿಸಲು ಏನೋ ಹೇಳಿದರು. ಕಳೆದ ರಾತ್ರಿ ಇಲ್ಲಿ ಸಕ್ಕರೆ ಅಚ್ಚಿತ್ತು, ಅದರಿಂದ ಇರುವೆಗಳು ಸಂಚರಿಸುತ್ತಿದ್ದವು. ಅಯ್ಯೋ, ಈ ವಿರಾಗಿಯು ಇಂದ್ರಿಯ ಬಯಕೆಯಲ್ಲಿ ಬಿದ್ದಿದ್ದಾರೆ. ಹೀಗೆ ಮಾತನಾಡುತ್ತಾ ಎದ್ದು ಹೊರಟು ಹೋದರು. ರಾಮಚಂದ್ರ ಪುರಿಗಳ ನಿಂದಾ ಪ್ರವೃತ್ತಿಯ ಬಗ್ಗೆ ಚೈತನ್ಯ ಮಹಾಪ್ರಭುಗಳು ಕೇಳಿದ್ದರು. ಇದೀಗ ಕಿವಿಯಾರೆ ಅವರ ಕಾಲ್ಪನಿಕ ನಿಂದನೆಗಳನ್ನು ಕೇಳಿಸಿಕೊಂಡರು. ಕಾಲ್ಪನಿಕ, ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲಿ ಏನಾಗಿದೆ ಅಂತ. ಸಾಮಾನ್ಯವಾಗಿ ಇರುವೆಗಳು ಅಲ್ಲಿ ಇಲ್ಲಿ ಎನ್ನದೆ ಎಲ್ಲೆಡೆ ಹರಿದಾಡುತ್ತವೆ. ಆದರೆ ಅವನ್ನು ಕಂಡ ರಾಮಚಂದ್ರ ಪುರಿಗಳು ಚೈತನ್ಯ ಮಹಾಪ್ರಭುಗಳು ತಮ್ಮ ಕೋಣೆಯಲ್ಲಿ ಸಿಹಿ ತಿಂಡಿ ತಿಂದಿರಬಹುದೆಂದು ಊಹಿಸಿದರು. ಈ ಮಾತುಗಳನ್ನು ಆಲಿಸಿದ ಮೇಲೆ ಚೈತನ್ಯ ಮಹಾಪ್ರಭುಗಳು ಅನುಮಾನ ಹಾಗೂ ದಿಗಿಲಿನಿಂದ ಗೋವಿಂದನನ್ನು ಕರೆದು ಹೀಗೆ ಸೂಚಿಸಿದರು. ಭಯ ಆಯ್ತು ಅವರಿಗೆ. ಇಂದಿನಿಂದ ಜಗನ್ನಾಥ ಪ್ರಭುವಿನ ನೈವೇದ್ಯದಲ್ಲಿ ಕೇವಲ ಕಾಲು ಭಾಗ ಪ್ರಸಾದವನ್ನು 5 ಗಂಡಾ ತರಕಾರಿಯನ್ನು ಸ್ವೀಕರಿಸುವ ನಿಯಮವನ್ನು ಪಾಲಿಸಬೇಕು. ಅವ್ರು ಅನ್ಕೊಂಡ್ರು, ಇನ್ನು ಇವ್ರು ಬಂದು ನನ್ನ ತಿನ್ನೋದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತಾರೆ ಅನ್ಬಿಟ್ಟು ಅವರು ತಿನ್ನೋ ಪ್ರಮಾಣವನ್ನ ಕಡಿಮೆ ಮಾಡ್ಬಿಟ್ರು ಚೈತನ್ಯ ಮಹಾಪ್ರಭುಗಳು. ಇದನ್ನು ಹೊರತುಪಡಿಸಿ ಏನನ್ನಾದರೂ ಹೆಚ್ಚಾಗಿ ತಂದರೆ ನೀನು ನನ್ನನ್ನಿಲ್ಲಿ ಎಂದಿಗೂ ಕಾಣಲಾರೆ. ಈ ವಿಷಯವನ್ನು ಗೋವಿಂದನು ಎಲ್ಲಾ ಭಕ್ತರಿಗೆ ತಿಳಿಸಿದ. ಇದನ್ನು ಕೇಳಿ ಭಕ್ತರೆಲ್ಲ ಸಿಡಿಲೆರಗಿದಂತೆ ಆಘಾತಗೊಂಡರು. ಈ ಪಾಪಿಯು ಇಲ್ಲಿ ಬಂದು ನಮ್ಮೆಲ್ಲರ ಜೀವವನ್ನು ಹಿಂಡುತ್ತಾನೆ ಎಂದು ಭಕ್ತರೆಲ್ಲರೂ ರಾಮಚಂದ್ರ ಪುರಿಯನ್ನು ನಿಂದಿಸಿದರು. ಅದೇ ದಿನ ಬ್ರಾಹ್ಮಣರೊಬ್ಬರು ಚೈತನ್ಯ ಮಹಾಪ್ರಭುಗಳಿಗೆ ಔತಣದ ಆಮಂತ್ರಣ ನೀಡಿದರು. ಚೈತನ್ಯ ಮಹಾಪ್ರಭುಗಳ ಆಪ್ತ ಸೇವಕ ಗೋವಿಂದ ಒಂದು ಕುಡಿಕೆಯ ಕಾಲು ಭಾಗ ಅನ್ನ, 5 ಗಂಡ ತರಕಾರಿಯನ್ನಷ್ಟೇ ಸ್ವೀಕರಿಸಿದಾಗ ಆಘಾತಗೊಂಡ ಬ್ರಾಹ್ಮಣ ಹಣೆ ಬಡಿದುಕೊಂಡು ಅಯ್ಯೋ ಅಯ್ಯೋ ಎಂದು ಪರಿತಾಪ ಪಟ್ಟರು. ಅದರಲ್ಲಿ ಚೈತನ್ಯ ಮಹಾಪ್ರಭುಗಳು ಅರ್ಧ ಅನ್ನ ಮತ್ತು ತರಕಾರಿಯನ್ನು ಸೇವಿಸಿದರು. ಉಳಿದದ್ದನ್ನು ಗೋವಿಂದನೂ ಪಡೆದನು. ಚೈತನ್ಯ ಮಹಾಪ್ರಭುಗಳು ಹಾಗೂ ಗೋವಿಂದ ಅಗತ್ಯದ ಅರ್ಧದಷ್ಟನ್ನು ಮಾತ್ರ ಸೇವಿಸಿದರು. ಎಷ್ಟು ಬೇಕೋ ಅದಕ್ಕೆ ಅರ್ಧದಷ್ಟು ತಿಂದರು. ಇದರಿಂದಾಗಿ ಎಲ್ಲಾ ಇತರ ಭಕ್ತರು ತಮ್ಮ ಊಟವನ್ನು ಬಿಟ್ಟುಬಿಟ್ರು. ಚೈತನ್ಯ ಮಹಾಪ್ರಭುಗಳು ಗೋವಿಂದ ಮತ್ತು ಕಾಶೀಶ್ವರರಿಗೆ ನೀವಿಬ್ಬರು ಬೇರೆ ಕಡೆ ಮಧುಕರಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಎಂದು ಸೂಚಿಸಿದರು. ಈ ರೀತಿ ತೀವ್ರ ಅಸಂತೋಷದಲ್ಲಿ ಕೆಲವು ದಿನ ಕಳೆದವು. ಇದೆಲ್ಲವನ್ನು ಕೇಳಿ ರಾಮಚಂದ್ರ ಪುರಿಗಳು ಚೈತನ್ಯ ಮಹಾಪ್ರಭುವಿನ ಬಳಿ ಬಂದರು. ಚೈತನ್ಯ ಮಹಾಪ್ರಭುಗಳು ರಾಮಚಂದ್ರ ಪುರಿಗಳ ಚರಣ ನಮಸ್ಕಾರ ಮಾಡಿದರು. ಅನಂತರ ನಕ್ಕು ರಾಮಚಂದ್ರ ಪುರಿಗಳು ಪ್ರಭುವಿನೊಂದಿಗೆ ಮಾತಿಗಿಳಿದರು. ರಾಮಚಂದ್ರ ಪುರಿ ಉಪದೇಶಿಸಿದರು. ಇಂದ್ರಿಯಗಳನ್ನು ತಣಿಸುವುದು ಸನ್ಯಾಸಿಗಳ ಕಾರ್ಯವಲ್ಲ. ಅವರು ತಮ್ಮ ಹೊಟ್ಟೆಯನ್ನು ಹೇಗೋ ತುಂಬಿಕೊಳ್ಳಬೇಕು. ನೀವು ಅರ್ಧ ಊಟವನ್ನು ಮಾತ್ರ ಮಾಡುತ್ತಿರುವಿರೆಂದು ಕೇಳಿರುವೆ. ಅಲ್ಲದೆ ನೀವು ಕೃಶರಾಗಿ ಕಾಣುತ್ತಿದ್ದೀರಿ. ಇಂತಹ ಒಣ ವೈರಾಗ್ಯ ಸನ್ಯಾಸಿಯ ಧರ್ಮ ಅಲ್ಲ. ರಾಮಚಂದ್ರ ಪುರಿ ಟೀಕೆ ಮಾಡ್ತಾರೆ ಅಂತ ಚೈತನ್ಯ ಮಹಾಪ್ರಭುಗಳು ಆಹಾರವನ್ನು ಕಮ್ಮಿ ಮಾಡಿದ್ರು. ಇವಾಗ ಆಹಾರವನ್ನು ಕಡಿಮೆ ಮಾಡಿದ್ದಾರೆ ಅಂತ ಟೀಕಿಸ್ತಾ ಇದ್ದಾರೆ ರಾಮಚಂದ್ರ ಪುರಿ. ಟೀಕೆ ಮಾಡೋರಿಗೆ ಯಾವ ಪರಿಸ್ಥಿತಿ ಇದ್ರೂ ಟೀಕೆ ಮಾಡ್ತಾರೆ. ದುಃಖದಲ್ಲಿರೋರಿಗೆ ಯಾವ ಪರಿಸ್ಥಿತಿಯಲ್ಲಿದ್ರು ದುಃಖದಲ್ಲಿರ್ತಾರೆ. ಸಂತೋಷವಾಗಿರೋರು ಯಾವ ಪರಿಸ್ಥಿತಿಯಲ್ಲಿದ್ರೂ ಸಂತೋಷವಾಗಿರ್ತಾರೆ. ಒಬ್ಬ ಸನ್ಯಾಸಿಯು ತನ್ನ ಹೊಟ್ಟೆ ತುಂಬಲು ಅಗತ್ಯ ಆಹಾರವನ್ನು ಸೇವಿಸುತ್ತಾನೆ ಹೊರತು ಇಂದ್ರಿಯಗಳನ್ನು ತಣಿಸಲಿಲ್ಲ. ಈ ಮೂಲಕವೇ ಒಬ್ಬ ಸನ್ಯಾಸಿ ಜ್ಞಾನ ಯೋಗಿ ಆಗುತ್ತಾನೆ. ಆಗ ಚೈತನ್ಯ ಮಹಾಪ್ರಭುಗಳು ವಿನಯದಿಂದ ನುಡಿದರು. ನಾನು ತಿಳುವಳಿಕೆ ಇಲ್ಲದ ಮಗುವಿನಂತೆ, ನಿಮ್ಮ ಶಿಷ್ಯನಂತೆ ನೀವು ಸೂಚನೆ ನೀಡುತ್ತಿರುವುದು ನನ್ನ ಭಾಗ್ಯವೇ ಸರಿ. ಇದನ್ನು ಕೇಳಿ ರಾಮಚಂದ್ರ ಪುರಿಗಳು ಎದ್ದು ಹೊರಟು ಹೋದರು. ಅನಂತರ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು ಇಂದಿನಂತೆಯೇ ಅರೆ ಹೊಟ್ಟೆ ಆಹಾರ ಸೇವಿಸುತ್ತಿರುವರೆಂದು ಬೇರೆ ಬೇರೆ ಮೂಲಗಳಿಂದ ಕೇಳಿದರು. ಮರುದಿನ ಪರಮಾನಂದ ಪುರಿಗಳು ಹಾಗೂ ಇತರ ಭಕ್ತರು ಚೈತನ್ಯ ಮಹಾಪ್ರಭುಗಳ ಎದುರು ಅತ್ಯಂತ ದೀನರಾಗಿ ವಿನಯದಿಂದ ನಿವೇದಿಸಿಕೊಂಡರು. ಪರಮಾನಂದ ಪುರಿಗಳು ನುಡಿದರು, ನನ್ನ ದೇವ ಸಹೋದರ ರಾಮಚಂದ್ರ ಪುರಿಗಳದು ಕೆಟ್ಟ ಟೀಕಾ ಸ್ವಭಾವ.
ಅವರ ಮಾತಿಗೆ ಬೆಲೆ ಕೊಟ್ಟು ನೀವು ಆಹಾರ ತ್ಯಜಿಸಿದರೆ ಏನು ಲಾಭ? ತಮ್ಮಿಷ್ಟದಂತೆ ಸೇವಿಸಲು ಬಿಡುವುದು, ಹಾಗೆಯೇ ಅತಿಯಾಗಿ ಸೇವಿಸದಿದ್ದರೆ ಅತಿ ಎಚ್ಚರಿಕೆಯಿಂದ ಸೇವಿಸುವಂತೆ ಮಾಡುವುದು ರಾಮಚಂದ್ರಪುರಿಗಳ ಸ್ವಭಾವ. ಈ ರೀತಿಯಾಗಿ ಒಬ್ಬರನ್ನು ಅಗತ್ಯಕ್ಕಿಂತ ಹೆಚ್ಚು ಸೇವಿಸುವಂತೆ ಮಾಡುವುದು, ಅನಂತರ ಅವರನ್ನು ನೇರವಾಗಿ ಟೀಕಿಸುತ್ತಾ ಇಷ್ಟೊಂದು ಆಹಾರ ಸೇವಿಸುತ್ತೀರಿ, ನಿಮ್ಮ ಖಜಾನೆಯಲ್ಲಿ ಎಷ್ಟೊಂದು ಹಣವಿದೆ ಎಂದು ಹೇಳುವುದು. ಅಲ್ಲದೆ ಸನ್ಯಾಸಿಗಳನ್ನು ಅತಿಯಾಗಿ ಆಹಾರ ಸೇವಿಸುವಂತೆ ಪುಸಲಾಯಿಸು ನೀವು ಅವರ ಧರ್ಮ ನಿಷ್ಠೆ ಕೆಡಿಸುತ್ತೀರಿ. ಅದರಿಂದಲೇ ನಿಮ್ಮ ಏಳಿಗೆ ಇಲ್ಲವೆಂದು ನಾನಂದುಕೊಳ್ಳುವೆ. ಉಳಿದವರು ದಿನನಿತ್ಯ ಏನು ಉಣ್ಣುತ್ತಾರೆ, ಏನು ಮಾಡುತ್ತಾರೆ ಎಂಬುದನ್ನು ತನಿಖೆ ನಡೆಸುವುದೇ ರಾಮಚಂದ್ರಪುರಿಗಳ ಕಾಯಕ. ಶಾಸ್ತ್ರಗಳು ನಿಷೇಧಿಸಿದ 2 ಬಗೆಯ ಚಟುವಟಿಕೆಗಳು ಅವರ ನಿತ್ಯ ಕ್ರಿಯೆಗಳಾಗಿದ್ದವು. ಏನೋ ಒಂದು, ನಿಸರ್ಗ ಸಹಜ ಗುಣ ಹಾಗೂ ಜೀವಂತ ವಸ್ತುಗಳು ಸೇರುವುದರಿಂದಲೇ ವಿಶ್ವವು ಸಮತೋಲನೆಯಿಂದ ನಡೆಯುತ್ತಿದೆ ಎಂಬುದನ್ನು ಪ್ರತಿಯೊಬ್ಬರೂ ಅರಿಯಬೇಕು. ಹೀಗಾಗಿಯೇ ಯಾರದೇ ಸ್ವಭಾವ ಗುಣ ಚಟುವಟಿಕೆಯನ್ನು ಹೊಗಳಲೂ ಬಾರದು, ತೆಗಳಲೂ ಬಾರದು. 2 ನಿಯಮಗಳಲ್ಲಿ ಪ್ರಶಂಸೆ ಮಾಡದಿರುವ ಮೂಲಕ ರಾಮಚಂದ್ರಪುರಿಗಳು ಪಾಲಿಸುತ್ತಾರೆ. ಆದರೆ 2ನೇ ನಿಯಮ ಮಹತ್ವದ್ದು ಎಂಬ ಅರಿವಿದ್ದರೂ ಧಿಕ್ಕರಿಸಿ ಇನ್ನೊಬ್ಬರನ್ನು ಟೀಕಿಸುತ್ತಾರೆ. ಪ್ರಶಂಸೆ ಮಾಡದಿರುವ ಮೂಲಕ. ಏನಿದು? ಓಕೆ. 2 ನಿಯಮಗಳು. ಒಂದು, ಇನ್ನೊಬ್ಬರನ್ನ ಪ್ರಶಂಸಿಸಬಾರದು. ಈ 2ನೇದು ಟೀಕಿಸಬಾರದು. ಆದ್ರೆ ಅವರು ಪ್ರಶಂಸಿಸ್ತಾ ಇರ್ಲಿಲ್ಲ, ಆದ್ರೆ ಟೀಕಿಸ್ತಾ ಇದ್ರು. ಹಿಂದಿನ ಹಾಗೂ ಮುಂದಿನ ನಿಯಮಗಳ ನಡುವೆ ಮುಂದಿನ ನಿಯಮವೇ ಮಹತ್ವದ್ದು, ಅಂದ್ರೆ ಟೀಕಿಸದೇ ಇರೋದೇ ಮಹತ್ವದ್ದು. ಎಲ್ಲಿ 100 ಉತ್ತಮ ಗುಣಗಳು ಕಾಣುತ್ತವೆಯೋ ಅವನ್ನು ಟೀಕಾಕಾರ ಗಮನಿಸುವುದಿಲ್ಲ. ಬದಲಿಗೆ ಚಾಕಚಕ್ಯದಿಂದ ಅಲ್ಲಿಯೇ ತಪ್ಪುಕೊಂಡು ಹಿಡಿಯಲು ಕಾತರನಾಗುತ್ತಾನೆ. ನೋಡಿ, ತಪ್ಪುಕೊಂಡು ಹಿಡಿಯೋರು ಹಿಂಗೆ, ಅವ್ರಿಗೆ ಒಳ್ಳೇದು ಕಾಣದೇ ಇಲ್ಲ. ಒಳ್ಳೇದಿದ್ರು ಅದು ಕಾಣಲ್ಲ. ಯಾವುದೋ ಅಲ್ಪ ಚಿಕ್ಕ ಎಲ್ಲೋ ಸ್ವಲ್ಪ ತಪ್ಪಿರುತ್ತೆ, ಅದನ್ನೇ ಹುಡ್ಕೊಂಡು ಅದನ್ನೇ ಹಾಡು ಹೊಗಳ್ತಾರೆ. ಇದು ಟೀಕಾಕಾರರು. ಯಾರಿಗೆ ಈ ಇನ್ನೊಬ್ಬರನ್ನು ನೋಡಿ ಸುಮ್ಮನೆ ಟೀಕಿಸೋದೇ ಅವರ ಜೀವನದ ವೃತ್ತಿ. ಹೀಗಾಗಿ ಯಾರೊಬ್ಬರು ರಾಮಚಂದ್ರಪುರಿಗಳ ನಿಯಮಗಳನ್ನು ಅನುಸರಿಸಬಾರದು. ಆದಾಗ್ಯೂ ಅವರ ವಿರುದ್ಧ ಕೆಲವನ್ನು ನಾನು ಹೇಳಲೇಬೇಕು. ಏಕೆಂದರೆ ಅವರು ನಮ್ಮ ಮನಸ್ಸನ್ನು ಅಸಂತೋಷಗೊಳಿಸುತ್ತಾರೆ. ರಾಮಚಂದ್ರಪುರಿಗಳ ಟೀಕೆಯಿಂದ ಸರಿಯಾಗಿ ಆಹಾರ ಸ್ವೀಕರಿಸುವುದನ್ನು ನೀವೇಕೆ ಬಿಟ್ಟಿರುವಿರಿ? ಈ ಹಿಂದಿನಂತೆ ಆಮಂತ್ರಣವನ್ನು ದಯವಿಟ್ಟು ಒಪ್ಪಿಕೊಳ್ಳಿ, ಇದು ನಮ್ಮೆಲ್ಲರ ಮನವಿ. ಚೈತನ್ಯ ಮಹಾಪ್ರಭುಗಳು ಉತ್ತರಿಸಿದರು, ನೀವೆಲ್ಲ ಏಕೆ ರಾಮಚಂದ್ರಪುರಿಗಳ ಮೇಲೆ ಕೋಪಗೊಳ್ಳುತ್ತೀರಿ? ಸನ್ಯಾಸ ಜೀವನದ ಸಹಜ ನಿಯಮಗಳನ್ನು ಅವರು ವ್ಯಾಖ್ಯಾನಿಸುತ್ತಿದ್ದಾರೆ, ನೀವೇಕೆ ಅವರನ್ನು ದೂರುತ್ತಿದ್ದೀರಿ? ನೋಡಿ, ಚೈತನ್ಯ ಮಹಾಪ್ರಭುಗಳು ಹೇಗೆ ನೋಡ್ತಾ ಇದ್ದಾರೆ. ಬೇರೆ ಭಕ್ತರೆಲ್ಲ ಇವರು ಬೇರೆಯವ್ರನ್ನ ಟೀಕಿಸ್ತಾ ಇದ್ದಾರೆ ಅಂತ ನೋಡಿದ್ರೆ, ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಟೀಕೆಯಲ್ಲಿ ಅವರು ಸನ್ಯಾಸಿ ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು ಅನ್ನೋದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಯಾಕೆ ನೀವು ಅವರನ್ನ ದೂರ್ತಾ ಇದ್ದೀರಾ ಅವ್ರ ಮೇಲೆ? ಸನ್ಯಾಸಿಗಳು ನಾಲಿಗೆ ಚಪಲವನ್ನು ತೀರಿಸಲು ಹೊರಡುವುದು ದೊಡ್ಡ ತಪ್ಪು. ಸನ್ಯಾಸಿಯ ಕರ್ತವ್ಯವೆಂದರೆ ದೇಹ ಮತ್ತು ಆತ್ಮವನ್ನು ಜೀವಂತವಾಗಿರುವಷ್ಟೇ ಆಹಾರ ಸೇವಿಸುವುದು. ಅದಕ್ಕಿಂತ ಹೆಚ್ಚು ತಿನ್ನಬಾರ್ದು. ಅವ್ರು ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಎಲ್ಲರೂ ಸೇರಿ ಚೈತನ್ಯ ಮಹಾಪ್ರಭುಗಳಿಗೆ ಅತ್ಯುತ್ಸಾಹದಿಂದ ಪೂರ್ಣ ಭೋಜನಕ್ಕೆ ವಿನಂತಿಸಿದರೂ ಅವರು ಹಾಗೆ ಮಾಡಲಿಲ್ಲ. ಅವರ ವಿನಂತಿಗೆ ಪ್ರತಿಕ್ರಿಯಿಸುತ್ತಾ ಅವರು ಮಾಮೂಲಿನಂತೆ ಊಟವನ್ನೇ ಪಾಲಿಸಿದರು. ಚೈತನ್ಯ ಮಹಾಪ್ರಭುಗಳನ್ನು ಭೋಜನಕ್ಕೆ ಆಹ್ವಾನಿಸಲು ಕೌಡಿಗಳ 2 ಪಣಗಳನ್ನು ನಿಗದಿಪಡಿಸಲಾಗಿತ್ತು. 160 ಕಪ್ಪೆ ಚಿಪ್ಪುಗಳು. ಆಹಾರವನ್ನು ಕೆಲವೊಮ್ಮೆ ಇಬ್ಬರೂ, ಕೆಲವೊಮ್ಮೆ ಹಲವೊಮ್ಮೆ 3 ಸ್ವೀಕರಿಸುತ್ತಿದ್ದರು. ಯಾರ ಮನೆಯಲ್ಲಿ ಔತಣ ಸಾಧ್ಯವಿಲ್ಲವೋ ಅಂತಹ ಬ್ರಾಹ್ಮಣ ಪ್ರಭುಗಳನ್ನು ಆಹ್ವಾನಿಸಲು 2 ಪಣ ಕೌಡಿ ನೀಡಿದರೆ ಅದರಿಂದ ಪ್ರಸಾದ ಕೊಳ್ಳಲಾಗುತ್ತಿತ್ತು. ಯಾರು ಮನೆಗೆ ಕರೆಯಕ್ ಆಗ್ಲಿಲ್ಲ ಅಂದ್ರೆ ಅವರು ಆ ಕೌಡೆಗಳನ್ನ ಕೊಡ್ತಾ ಇದ್ರು. ಎಷ್ಟು ಅಂದ್ರೆ ಅದಕ್ಕೆ ಖರ್ಚು ಏನಿತ್ತೋ ಅದನ್ನು ಕೊಡ್ತಾ ಇದ್ರು. ಔತಣ ಸ್ವೀಕರಿಸಬಹುದಾದ ಬ್ರಾಹ್ಮಣರು ಅವರನ್ನು ಆಹ್ವಾನಿಸಿದರೆ ಸ್ವಲ್ಪ ಭಾಗ ಪ್ರಸಾದವನ್ನು ಖರೀದಿಸುತ್ತಿದ್ದರು. ಉಳಿದ ಭಾಗವನ್ನು ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರು. ಯಾಕಂದ್ರೆ ಜಗನ್ನಾಥಪುರಿಯಲ್ಲಿ ಇದ್ದಿದ್ರಿಂದ ಮಹಾಪ್ರಸಾದ ಅದು. ಜಗನ್ನಾಥನ ಪ್ರಸಾದ ಅರ್ಧ ಇರ್ತಾ ಇತ್ತು, ಸ್ವಲ್ಪ ಭಾಗ, ಉಳಿದ ಭಾಗ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದವರು. ಚೈತನ್ಯ ಮಹಾಪ್ರಭುಗಳನ್ನು ಬೇರೆಯವರು ಔತಣಕ್ಕೆ ಆಹ್ವಾನಿಸಿದ ದಿನ ಗದಾಧರ ಪಂಡಿತರು, ಭಗವಾನ್ ಆಚಾರ್ಯರು ಅಥವಾ ಸಾರ್ವಭೌಮ ಭಟ್ಟಾಚಾರ್ಯರು ಭೋಜನಕ್ಕೆ ಆಹ್ವಾನಿಸಿದಾಗ ಪ್ರಭುಗಳು ನಿಸ್ಸಹಾಯಕರು.
ಏನಿದು? Even on a day when Sri Chaitanya Prabhu was invited to dine by others. ಹಾ, ಯಾವತ್ತಾದ್ರು ಒಂದಿನ ಬೇರೆಯವರು ಚೈತನ್ಯ ಮಹಾಪ್ರಭುಗಳನ್ನ ಭೋಜನಕ್ಕೆ ಆಹ್ವಾನಿಸಿರ್ತಾರೆ. ಆದ್ರೆ ಆ ದಿನ ಏನಾದ್ರು ಗದಾಧರ ಪಂಡಿತರು, ಭಗವಾನ್ ಆಚಾರ್ಯ ಅಥವಾ ಸಾರ್ವಭೌಮ ಭಟ್ಟಾಚಾರ್ಯರ ಅವರನ್ನ ಆಹ್ವಾನಿಸಿದ್ರೆ, ಆಮಂತ್ರಿಸಿದ್ರೆ ಚೈತನ್ಯ ಮಹಾಪ್ರಭುಗಳು ಅದನ್ನ ಒಪ್ಕೊಳ್ಳೇಬೇಕಾಗಿತ್ತು. ಅಂದ್ರೆ ಇನ್ಯಾರಿಗೋ ಹೇಳ್ಬಿಟ್ಟಿದ್ರು ಬರ್ತೀವಿ ಅಂತ. ಆದ್ರೂ ತಮ್ಮ ಪ್ರಿಯ ಭಕ್ತರು ಆಹ್ವಾನ ಮಾಡಿದ್ರೆ ಅವತ್ತಿನ ದಿನ ಬೇರೆ ಕಡೆ ಹೋಗ್ತಾ ಇರಲಿಲ್ಲ, ಇವ್ರ ಮನೆಗಳಿಗೆ ಹೋಗ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರಿಗೆ ಸುಖವನ್ನು ನೀಡಲೆಂದೇ ಅವತರಿಸಿದ್ದರು. ಹಾಗೆಂದೇ ಸಮಯ ಪರಿಸರ ಸಿಕ್ಕಾಗೆಲ್ಲ ಅವರು ಹಾಗೆ ನಡೆದುಕೊಳ್ಳುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳು ಸಂಪೂರ್ಣ ಸ್ವತಂತ್ರರಾದುದರಿಂದ ಕೆಲವೊಮ್ಮೆ ಸಾಮಾನ್ಯ ವ್ಯಕ್ತಿಯಂತೆ ಕಂಡರೆ ಹಲವೊಮ್ಮೆ ತಮ್ಮ ದೇವ ಸಿರಿಯ ದರ್ಶನ ಮಾಡಿಸುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳು ರಾಮಚಂದ್ರ ಪುರಿಗಳನ್ನು ಕೆಲವೊಮ್ಮೆ ಗುರುವೆಂದು ತಿಳಿದು ತಮ್ಮನ್ನು ಸೇವಕ ಎಂದುಕೊಳ್ಳುತ್ತಿದ್ದರು. ಆದರೆ ಕೆಲವೊಮ್ಮೆ ಪ್ರಭು ಅವರಿಗೆ ಮಾನ್ಯತೆ ನೀಡದೆ ಹುಲ್ಲುಕಡ್ಡಿಯ ಸಮಾನವೆಂದು ಅವರನ್ನು ಭಾವಿಸುತ್ತಿದ್ದರು. ಯಾರ ಅರಿವಿಗೂ ಸಿಲುಕದ ಹಾಗೆ ಚೈತನ್ಯ ಮಹಾಪ್ರಭುಗಳು ಥೇಟ್ ದೇವೋತ್ತಮ ಪರಮ ಪುರುಷನಂತೆ ನಡೆದುಕೊಳ್ಳುತ್ತಿದ್ದರು. ಅವರು ಏನು ಬಯಸುತ್ತಿದ್ದರೋ ಅದನ್ನು ಮಾಡುತ್ತಿದ್ದರು. ಆದರೆ ಅವರ ಎಲ್ಲಾ ಕ್ರಿಯೆಗಳು ಅತ್ಯಂತ ಸುಂದರವಾಗಿದ್ದವು. ರಾಮಚಂದ್ರ ಪುರಿ ಅವರು ಕೆಲವು ದಿನಗಳು ಜಗನ್ನಾಥಪುರಿಯಲ್ಲಿ ತಂಗಿದ್ದರು. ಅನಂತರ ಪುಣ್ಯಕ್ಷೇತ್ರಗಳಿಗೆಂದು ಅಲ್ಲಿಂದ ಹೊರಟರು. ರಾಮಚಂದ್ರ ಪುರಿಗಳನ್ನು ದೊಡ್ಡ ಕಂಟಕವೆಂದು ಭಕ್ತ ಜನ ತಿಳಿದಿದ್ದರು. ಅವರು ಪುರಿಯನ್ನು ತೊರೆದಾಗ ಅವರೆಲ್ಲ ತುಂಬಾ ಹರ್ಷಿತರಾದರು. ತಮ್ಮ ತಲೆಯ ಮೇಲಿನ ಕಲ್ಲು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದಂತೆ ಖುಷಿಯಾದರು. ಅವರ ನಿರ್ಗಮನದ ಅನಂತರ ಎಲ್ಲೆಡೆ ಮತ್ತೆ ಸಂತಸ. ಚೈತನ್ಯ ಮಹಾಪ್ರಭುಗಳು ಮಾಮೂಲಿನಂತೆ ಆಹ್ವಾನ ಒಪ್ಪಿಕೊಂಡು ಸಂಕೀರ್ತನ ನರ್ತನ ಮಾಡತೊಡಗಿದರು. ಯಾವುದೇ ಅಡೆತಡೆ ಇಲ್ಲದೆ ಎಲ್ಲರೂ ಪ್ರಸಾದ ಸ್ವೀಕರಿಸುತ್ತಿದ್ದರು. ತಮ್ಮ ಆಧ್ಯಾತ್ಮಿಕ ಗುರುವಿನಿಂದ ತಿರಸ್ಕಾರಗೊಂಡವನು ಅಧೋಗತಿ ಗಿಳಿಯುತ್ತಾನೆ. ಎಲ್ಲಿಯವರೆಗೆ ಎಂದರೆ ರಾಮಚಂದ್ರ ಪುರಿಗಳಂತೆ ದೇವೋತ್ತಮ ಪರಮ ಪುರುಷನಲ್ಲೇ ಕೊರತೆ ಕಂಡು ಹಿಡಿಯುವಷ್ಟು. ಅಷ್ಟರ ತನಕ ಕೆಳ ಮಟ್ಟಕ್ಕೆ ಇಳಿತಾರವರು. ರಾಮಚಂದ್ರ ಪುರಿಗಳನ್ನು ತಮ್ಮ ಆಧ್ಯಾತ್ಮಿಕ ಗುರುಗಳೆಂದು ತಿಳಿದಿದ್ದರಿಂದ ಚೈತನ್ಯ ಮಹಾಪ್ರಭುಗಳು ಅವರ ತಪ್ಪುಗಳನ್ನು ಗಮನಿಸಲೇ ಇಲ್ಲ. ಏನೇ ಇರಲಿ, ತಮ್ಮ ವ್ಯಕ್ತಿತ್ವದ ಮೂಲಕ ಆಧ್ಯಾತ್ಮಿಕ ಗುರುವಿನ ಅಂತಿಮ ಅವಸ್ಥೆ ಏನಾಯಿತೆಂಬುದನ್ನು ಎಲ್ಲರಿಗೂ ಉಪದೇಶಿಸಿದರು. ಚೈತನ್ಯ ಮಹಾಪ್ರಭುಗಳ ವ್ಯಕ್ತಿತ್ವ ತುಂಬಿದ ಜೇನಿನಂತೆ. ಅದನ್ನು ಆಲಿಸುವುದು ಕಿವಿಗೆ ಹಿತ, ಮನಸ್ಸಿಗೆ ಮುದ. ಚೈತನ್ಯ ಮಹಾಪ್ರಭುಗಳ ಚರಿತ್ರೆಯನ್ನು ನಾನು ಬರೆಯುವೆ. ಓ ಓದುಗರೇ, ದಯವಿಟ್ಟು ಒಂದೇ ಮನಸ್ಸಿನಿಂದ ಆಲಿಸಿ. ಆ ಮೂಲಕ ಅನಾಯಾಸವಾಗಿ ಪ್ರಭು ಶ್ರೀ ಕೃಷ್ಣನ ಪಾದಕಮಲಗಳ ಬಗೆಗೆ ಪ್ರೇಮ ಪಡೆಯಿರಿ. ಶ್ರೀಲ ರೂಪ ಮತ್ತು ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಇದರೊಂದಿಗೆ 8ನೇ ಅಧ್ಯಾಯ ಮುಗಿತು. ಈಗ 9ನೇ ಅಧ್ಯಾಯ, ಗೋಪೀನಾಥ ಪಟ್ಟನಾಯಕರ ಉದ್ಧಾರ. ಶ್ರೀ ಚೈತನ್ಯ ಮಹಾಪ್ರಭುಗಳ ಅಸಂಖ್ಯ ಭಕ್ತ ಗಣವು ಮರು ಭೂಮಿಯಂತಿದ್ದ ಹೃದಯಗಳ ನತ ದೃಷ್ಟರತ್ತ ಕೃಷ್ಣ ಪ್ರೇಮದ ಪ್ರವಾಹವನ್ನು ಹರಿಸಿದರು. ಕರುಣಾಮಯರಾದ ಅದ್ವೈತ ಆಚಾರ್ಯರಿಗೆ ಜಯವಾಗಲಿ. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತ ಸಮೂಹದೊಂದಿಗೆ ಶ್ರೀ ಕೃಷ್ಣ ಪ್ರೇಮದಲ್ಲಿ ತುಂಬಿ ಜಗನ್ನಾಥಪುರಿಯಲ್ಲಿ ವಾಸಿಸುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಅಂತರಂಗ ಮತ್ತು ಬಹಿರಂಗದಲ್ಲಿ ಶ್ರೀಕೃಷ್ಣನ ವಿರಹದ ತರಂಗಗಳಲ್ಲಿ ತೇಲುತ್ತಿದ್ದರು. ಅವರ ಮನಸ್ಸು, ದೇಹ ನಾನಾ ರೀತಿಯ ಆಧ್ಯಾತ್ಮಿಕತೆಯಲ್ಲಿ ರೂಪಾಂತರವಾಗುತ್ತಿತ್ತು. ಹಗಲಿನಲ್ಲಿ ಪ್ರಭುಗಳು ನಿತ್ಯ ಕೀರ್ತನೆ ಮಾಡಿ ಪ್ರಭು ಜಗನ್ನಾಥನ ದರ್ಶನವನ್ನು ದೇವಸ್ಥಾನದಲ್ಲಿ ಪಡೆಯುತ್ತಿದ್ದರು. ಇರುಳಲ್ಲಿ ರಾಮಾನಂದ ರಾಯ ಹಾಗೂ ಸ್ವರೂಪ ದಾಮೋದರರೊಂದಿಗೆ ಅಲೌಕಿಕ ಪರಮ ಸುಖ ಸವಿಯುತ್ತಿದ್ದರು. 3 ಲೋಕದ ಜನರು ಚೈತನ್ಯ ಮಹಾಪ್ರಭುಗಳನ್ನು ಕಾಣಲು ಬರುತ್ತಿದ್ದರು. ಯಾರವರ ದರ್ಶನ ಪಡೆದರೋ ಅವರು ಶ್ರೀಕೃಷ್ಣ ಪ್ರೇಮ ಖಜಾನೆಯನ್ನು ಪಡೆದರು. ಸುಮ್ಮನೆ ಚೈತನ್ಯ ಮಹಾಪ್ರಭುಗಳನ್ನು ನೋಡೋದ್ರಿಂದಾನೆ ಕೃಷ್ಣ ಪ್ರೇಮ ಸಿಗ್ತಾ ಇತ್ತು. ಸಪ್ತ ಸುರ ಲೋಕದ ದೇವತೆಗಳಾದ ಗಂಧರ್ವರು, ಕಿನ್ನರರು, ಕಿಂಪುರುಷರು ಹಾಗೂ ಪಾತಾಳದಲ್ಲಿರುವ 7 ಲೋಕಗಳಿಂದ ನಾಗರನ್ನು ಒಳಗೊಂಡಂತೆ ದೈತ್ಯರು ಚೈತನ್ಯ ಮಹಾಪ್ರಭುಗಳ ದರ್ಶನಕ್ಕಾಗಿ ಮನುಷ್ಯರಂತೆ ವೇಷ ತೊಟ್ಟು ಬರುತ್ತಿದ್ದರು. ನವಖಂಡಗಳ 7 ದ್ವೀಪಗಳ ಜನರು ಬೇರೆ ಬೇರೆ ವೇಷಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ದರ್ಶನ ಪಡೆಯಲು ಧಾವಿಸುತ್ತಿದ್ದರು. ಪ್ರಹ್ಲಾದ ಮಹಾರಾಜ, ಬಲಿ ಮಹಾರಾಜ, ವ್ಯಾಸದೇವ, ಶುಕದೇವ ಗೋಸ್ವಾಮಿಗಳ ಆದಿಯಾಗಿ ಉಳಿದ ಶ್ರೇಷ್ಠ ಮುನಿವರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಕಾಣಲು ಬರುವರು.
ಪ್ರಭುಗಳನ್ನು ಕಂಡದ್ದೇ ಕೃಷ್ಣ ಪ್ರೇಮದಲ್ಲಿ ಎಚ್ಚರ ತಪ್ಪುತ್ತಿದ್ದರು. ಎಲ್ಲರೂ ಕೂಡ ಸುಮ್ಮನೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಇದು. ಚೈತನ್ಯ ಮಹಾಪ್ರಭುಗಳ ದರ್ಶನ ಮಾತ್ರದಿಂದಲೇ, ಅವರ ಸ್ಮರಣ ಮಾತ್ರದಿಂದಲೇ ಕೃಷ್ಣ ಪ್ರೇಮ ಲಭ್ಯ. ಚೈತನ್ಯ ಮಹಾಪ್ರಭುಗಳ ದರ್ಶನ ಸಾಧ್ಯವಾಗದೆ ಹೊರಗೆ ನಿಂತ ಜನ ಆ ಏನಿದು ಪೂತ್ಕರಿಸುತ್ತಿದ್ದರು. ಅಂದ್ರೆ ನಮ್ಗೆ ಅರ್ಥ ಆಗದೆ ಇರೋ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಬರ್ದಿದ್ದಾರೆ. ಓ, ಜೋರಾದ ಶಬ್ದವನ್ನ ಮಾಡ್ತಾ ಇದ್ರು. ಜೋರಾದ ಶಬ್ದ. ಹೀಗಾಗಿ ಚೈತನ್ಯ ಮಹಾಪ್ರಭುಗಳು ಹೊರಗೆ ಬಂದು ಹರೇ ಕೃಷ್ಣ ಎಂದು ಪಠಿಸಿ ಅನ್ನುತ್ತಿದ್ದರು. ಅಂದ್ರೆ ಜನರು ಎಲ್ಲರೂ ಇವ್ರನ್ನ ನೋಡಕ್ಕೆ ಬರ್ತಾ ಇದ್ರಲ್ಲ, ಅವರು ಹೊರಗೆ ನಿಂತು ಜೋರಾಗಿ ಶಬ್ದ ಮಾಡ್ತಾ ಇದ್ರು. ಅವಾಗ ಚೈತನ್ಯ ಮಹಾಪ್ರಭು ಹೊರಗಡೆ ಬಂದ್ಬಿಟ್ಟು ಹರೇ ಕೃಷ್ಣ ಅಂತ ಹೇಳಿ ಅಂತ ಇದ್ರು. ಎಲ್ಲಾ ರೀತಿಯ ಜನರು ಚೈತನ್ಯ ಮಹಾಪ್ರಭುಗಳನ್ನು ಕಾಣಲು ಬರುತ್ತಿದ್ದರು. ಅವರನ್ನು ಕಂಡದ್ದೇ ಕೃಷ್ಣ ಪ್ರೇಮದಲ್ಲಿ ಮೈಮರೆಯುತ್ತಿದ್ದರು. ಈ ಪ್ರಕಾರವಾಗಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಹಗಲು ಇರುಳು ಕಳೆಯುತ್ತಿದ್ದರು. ಒಂದು ದಿನ ಜನ ಇದ್ದಕ್ಕಿದ್ದಂತೆ ಚೈತನ್ಯ ಮಹಾಪ್ರಭುಗಳ ಬಳಿ ಬಂದು ಭವಾನಂದ ರಾಯರ ಪುತ್ರರಾದ ಗೋಪಿನಾಥ ಪಟ್ಟನಾಯಕರಿಗೆ ಮಹಾರಾಜನ ಹಿರಿಯ ಪುತ್ರ ಮರಣದಂಡನೆ ನೀಡಿದ್ದಾನೆಂದು ಅವರನ್ನು ಚಾಂಗ್ ಗಲ್ಲಿಗೆ ಏರಿಸಲಾಗಿದೆ ಎಂದು ತಿಳಿಸಿದರು. ಯಾರು ತಕ್ಷಣ ಬಂದು ಭವಾನಂದ ರಾಯರ ಪುತ್ರರಾದ ಗೋಪಿನಾಥ ಪಟ್ಟನಾಯಕ. ಈ ಭವಾನಂದ ರಾಯ ಯಾರು? ರಾಮಾನಂದ ರಾಯರ ತಂದೆ. ಸೊ ಈ ಗೋಪಿನಾಥ ಪಟ್ಟನಾಯಕ ರಾಮಾನಂದ ರಾಯರ ತಮ್ಮ. ಸೊ ಅವರಿಗೆ ಮಹಾರಾಜನ ಹಿರಿಯ ಪುತ್ರ, ಅವರಿಗೆ ಮರಣದಂಡನೆ ವಿಧಿಸಿದ್ದಾನೆ, ಅವರಿಗೆ ಗಲ್ಲಿಗೆ ಏರಿಸಲಾಗತ್ತೆ ಅಂತ ಬಂದು ವಿಚಾರವನ್ನ ಚೈತನ್ಯ ಮಹಾಪ್ರಭುಗಳಿಗೆ ಬಂದು ಯಾರೋ ಹೇಳಿದ್ರು. ಬಡಾ ಜಾನನು ಕೆಳಗೆ ಖಡ್ಗಗಳನ್ನಿರಿಸಿದ್ದಾನೆ. ಗೋಪಿನಾಥರನ್ನು ಅದರ ಮೇಲೆ ನೂಕುತ್ತಾರೆ. ಓ ಪ್ರಭುವೇ, ನೀವು ಉಳಿಸಿದರೆ ಮಾತ್ರ ಅವರು ಬದುಕಿಕೊಳ್ಳುತ್ತಾರೆ. ಅಂದ್ರೆ ಅವರನ್ನ ಗಲ್ಲಿಗೇರಿಸ್ತಾರೆ. ಯಾವ್ದೋ ಒಂದು ರೀತಿಯಲ್ಲಿ ಚಾಂಗ್ ಅಂದ್ರೆ ಈ ರೀತಿ ಹಲಗೆ ಕೆಳಗೆ ಖಡ್ಗಗಳಿರುತ್ತವೆ. ಕೆಳಗೆ ಖಡ್ಗಗಳಿರುತ್ತೆ, ಅದ್ರ ಮೇಲೆ ನೂಕ್ತಾರೆ. ಅಂದ್ರೆ ಹಲಗೆಗಳನ್ನ ತೆಗೆದು ಬಿಡ್ತಾರೆ, ಅವ್ರು ಅದ್ರ ಮೇಲೆ ಬೀಳ್ಬೇಕು, ಈ ತರ. ಸೊ ನೀವೇ ಕಾಪಾಡಬೇಕು ಅಂತ ಯಾರೋ ಬಂದು ಚೈತನ್ಯ ಮಹಾಪ್ರಭು ಹೇಳ್ತಾ ಇದಾರೆ. ಭವಾನಂದ ರಾಯರು ಮತ್ತು ಅವರ ಇಡೀ ಕುಟುಂಬ ನಿಮ್ಮ ಸೇವಕರು. ಹೀಗಾಗಿ ತಾವು ಭವಾನಂದ ರಾಯರ ಪುತ್ರರನ್ನು ರಕ್ಷಿಸುವುದು ತುಂಬಾ ಸಮಂಜಸವೆನಿಸುತ್ತದೆ. ರಾಜ ಏಕೆ ಶಿಕ್ಷೆ ನೀಡುತ್ತಿದ್ದಾನೆ ಎಂದು ಚೈತನ್ಯ ಮಹಾಪ್ರಭುಗಳು ಪ್ರಶ್ನಿಸಿದಾಗ ಜನರು ನಡೆದದ್ದನ್ನು ವಿವರವಾಗಿ ಹೇಳಿದರು. ಅವರು ನುಡಿದರು, ಗೋಪಿನಾಥ ಪಟ್ಟನಾಯಕರು ರಾಮಾನಂದ ರಾಯರ ಸಹೋದರರು, ಸರ್ಕಾರದ ಖಜಾಂಚಿಯಾಗಿದ್ದರು. ಅವರು ಮಾಲಜಾಟ್ಯ ದಂಡಪಾಟಿ ಎಂಬ ಸ್ಥಳದಲ್ಲಿ ಸೇವೆ ಸಲ್ಲಿಸುತ್ತಾ ಸಲಹೆ ನೀಡಿ ಹಣ ಸಂಗ್ರಹಿಸಿ ಅದನ್ನು ಸರ್ಕಾರದ ಬೊಕ್ಕಸಕ್ಕೆ ತಂದು ತುಂಬುತ್ತಿದ್ದರು. ಒಮ್ಮೆ ಅವರು ಸಂಗ್ರಹಿಸಿದ ಹಣವನ್ನು ಬೊಕ್ಕಸಕ್ಕೆ ತುಂಬಿದ ಮೇಲೆ 2 ಲಕ್ಷ ಕವಡೆ ಕಾಹನ ಬಾಕಿ ಉಳಿಯಿತು. ಆದ್ದರಿಂದ ರಾಜರು ಅದನ್ನು ಬೇಡಿದರು. ಒಂದ್ಸತಿ ಅವ್ರು ಎಷ್ಟು ಸಂಗ್ರಹ ಮಾಡಿದ್ರು, ಎಷ್ಟು ಖಜಾನೆಗೆ ಕೊಡ್ಬೇಕಾಯ್ತು ಕೊಟ್ಬಿಟ್ರು. ಅದಾದ್ಮೇಲೆ 2 ಲಕ್ಷ ಉಳಿತು. ಏನೋ ಅದು 2 ಲಕ್ಷ ಕವಡೆ. ರಾಜ ಅದನ್ನ ಕೇಳ್ತಾರೆ. ಗೋಪಿನಾಥ ಪಟ್ಟನಾಯಕರು ತಕ್ಷಣವೇ ನೀಡಲು ನನ್ನ ಬಳಿ ನಗದು ಹಣವಿಲ್ಲ, ದಯವಿಟ್ಟು ಸಮಯ ಕೊಡಿ. ಸಾಮಾನನ್ನು ಕೊಳ್ಳುವುದು ಮಾರುವುದು ಮಾಡುತ್ತಾ ಆ ರೀತಿಯಾಗಿ ತಮ್ಮ ಬೊಕ್ಕಸವನ್ನು ತುಂಬಬಲ್ಲೆ ಎಂದು ಹೇಳಿದರು. 2 ಲಕ್ಷ ಕಡಿಮೆ ಇತ್ತು ಅನ್ಸುತ್ತೆ. ಎಷ್ಟು ಕೊಡ್ಬೇಕಾಯ್ತು ಅದಕ್ಕೆ? ಅವ್ರಿಗೆ ಎಷ್ಟೋ ಹಣ ಕೊಡ್ಬೇಕಾಯ್ತು, 2 ಲಕ್ಷ ಕಡಿಮೆ ಕೊಟ್ಬಿಟ್ರು ಕೋಡೆಗಳು. ರಾಜ ಕೇಳ್ತಾನೆ, ಎಲ್ಲೋಯ್ತು ಹಣ ಅಂತ. ಓ, ನನ್ನ ಹತ್ರ ಇವಾಗ ಸದ್ಯಕ್ಕಿಲ್ಲ, ನಾನು ಕಾಲಕ್ರಮೇಣದಲ್ಲಿ ಅದರ ವ್ಯವಸ್ಥೆ ಮಾಡ್ತೀನಿ ಅಂತ ಗೋಪಿನಾಥ ಪಟ್ಟನಾಯಕರು ಹೇಳ್ತಾರೆ. ನನ್ನ ಬಳಿ 10-12 ಕುದುರೆಗಳಿವೆ, ಸರಿಯಾದ ಬೆಲೆಗೆ ತಕ್ಷಣವೇ ತೆಗೆದುಕೊಳ್ಳಿ. ಇಷ್ಟನ್ನು ಹೇಳಿ ಎಲ್ಲಾ ಕುದುರೆಗಳನ್ನು ರಾಜರ ಬಾಗಿಲಿಗೆ ತಂದರು. ರಾಜಕುಮಾರನೊಬ್ಬನಿಗೆ ಕುದುರೆಗಳ ಬೆಲೆ ನಿಗದಿ ಚೆನ್ನಾಗಿ ತಿಳಿದಿತ್ತು. ಹೀಗಾಗಿ ರಾಜನು ಆತನನ್ನು ತನ್ನ ಸಚಿವ ಸ್ನೇಹಿತರೊಂದಿಗೆ ಬರುವಂತೆ ಹೇಳಿ ಕಳುಹಿಸಿದನು. ರಾಜಕುಮಾರನಿಗೆ ಕುದುರೆಗಳ ಬೆಲೆ ಎಲ್ಲ ಗೊತ್ತಿತ್ತು ಅಂತ ರಾಜಕುಮಾರನ ಕರೀತಾನೆ. ರಾಜಕುಮಾರ ಬೇಕೆಂದೇ ಕುದುರೆಗಳ ಬೆಲೆಯನ್ನು ತಗ್ಗಿಸಿ ನಿಗದಿಪಡಿಸಿದ. ಬೆಲೆಯನ್ನು ಕೇಳಿದ ಗೋಪಿನಾಥರಿಗೆ ಅಸಾಧ್ಯ ಕೋಪ ಬಂತು. ರಾಜಕುಮಾರನಿಗೆ ಮತ್ತೆ ಮತ್ತೆ ಗೋಣು ಅತ್ತಿತ್ತ ತಿರುಗಿಸುತ್ತಾ ಆಕಾಶದತ್ತ ನೋಡುವ ಚಟವಿತ್ತು. ಅಂದ್ರೆ ಕತ್ತು ಹಿಂಗೆ ಮಾಡಿ ಹಿಂಗ್ ಮೇಲ್ ನೋಡೋದು. ಗೋಪಿನಾಥ ಪಟ್ಟನಾಯಕರು ಆತನನ್ನು ಟೀಕಿಸಿದರು.
ರಾಜನು ಅವರ ಬಗ್ಗೆ ತುಂಬಾ ದಯೆ ಉಳ್ಳವನಾಗಿದ್ದರಿಂದ ಅವರಿಗೆ ಯುವರಾಜನ ಭಯ ಇರಲಿಲ್ಲ. ಗೋಪಿನಾಥ ಪಟ್ಟನಾಯಕರು ಹೇಳಿದರು, ನನ್ನ ಕುದುರೆಗಳಿಗೆ ಕತ್ತು ತಿರುಗಿಸಲು ಆಕಾಶಕ್ಕೆ ಮುಖ ಮಾಡಲು ಬರುವುದಿಲ್ಲ. ಆದರೆ ಅದರಿಂದಾಗಿಯೇ ಅವುಗಳ ಬೆಲೆ ತಗ್ಗಿಸುವುದು ಸಮಂಜಸವಲ್ಲ. ಟೀಕಿಸ್ತಾ ಇದ್ದಾರೆ. ಈ ಟೀಕೆಯನ್ನು ಕೇಳಿದ್ದೇ ರಾಜಕುಮಾರ ಕ್ರೋಧಗೊಂಡ. ರಾಜನ ಎದುರು ಹೋಗಿ ಗೋಪಿನಾಥ ಪಟ್ಟನಾಯಕರ ಬಗ್ಗೆ ಸುಳ್ಳು ಆಪಾದನೆಗಳನ್ನು ಮಾಡಿದ. ಗೋಪಿನಾಥ ಪಟ್ಟನಾಯಕನಿಗೆ ಹಣ ನೀಡುವ ಮನಸ್ಸಿಲ್ಲ. ಅದರ ಬದಲು ಏನೇನೋ ಸಬೂಬು ಹೇಳುತ್ತಾ ದುಂಡು ವೆಚ್ಚ ಮಾಡುತ್ತಿದ್ದಾನೆ. ದುಂದು ವೆಚ್ಚ. ಅನುವಾದ ಏನಂದ್ರೆ ಯಾರಿಗೂ ಅರ್ಥ ಆಗ್ಬಾರ್ದು ಅಂತ ಮಾಡಿದ್ದಾರೆ ಅನ್ಸುತ್ತೆ. ಏನೋ ಯಾವುದಕ್ಕೋ ಸುಮ್ನೆ ಖರ್ಚು ಮಾಡ್ತಾ ಇದ್ದಾನೆ. ನೀವು ಆದೇಶಿಸಿದರೆ ನಾನು ಅವನನ್ನು ಚಾಂಗೆಗೆ ಏರಿಸಿ ಹಣ ವಸೂಲಿ ಮಾಡಬಲ್ಲೆ ಎಂದು ಹೇಳಿದರು. ರಾಜನು ಉತ್ತರಿಸಿದ, ನಿನಗೆ ಸರಿ ಎನಿಸಿದ ಮಾರ್ಗವನ್ನು ಆಯ್ದುಕೋ. ಯಾವುದೇ ಮಾರ್ಗದಿಂದಾದರೂ ಸರಿಯೇ, ಹಣ ಪಡೆದರೆ ಸಾಕು. ಅನಂತರ ಮರಳಿದ ರಾಜಕುಮಾರ ಗೋಪಿನಾಥ ಪಟ್ಟನಾಯಕರನ್ನು ಚಾಂಗದ ಮಣಿಗೇರಿಸಿ ಕೆಳಗೆ ಖಡ್ಗಗಳನ್ನು ನೆಟ್ಟ. ಅದರ ಮೇಲೆ ಅವರನ್ನು ನೂಕಲು. ವಿವರಣೆಯನ್ನು ಕೇಳಿದ ನಂತರ ಚೈತನ್ಯ ಮಹಾಪ್ರಭುಗಳು ಪ್ರೀತಿಯ ಸಿಟ್ಟಿಯಲ್ಲಿ ಕೇಳಿದರು, ಗೋಪಿನಾಥ ಪಟ್ಟನಾಯಕರು ರಾಜನಿಗೆ ಸಲ್ಲಬೇಕಾದ ಹಣ ಪಾವತಿಸುತ್ತಿಲ್ಲ. ಹಾಗಿದ್ದಾಗ ಅವರನ್ನು ದಂಡಿಸುವುದರಲ್ಲಿ ರಾಜನ ತಪ್ಪೇನು? ಗೋಪಿನಾಥ ಪಟ್ಟನಾಯಕರು ಸರ್ಕಾರದ ಪರವಾಗಿ ಹಣ ಸಂಗ್ರಹಿಸುವ ಅಧಿಕಾರಿಗಳಾಗಿದ್ದಾರೆ. ಆದರೆ ಹಣವನ್ನು ಅವರು ದುರುಪಯೋಗ ಮಾಡುತ್ತಾರೆ. ರಾಜನ ಅಂಜಿಕೆ ಇಲ್ಲದೆ ಹಣವನ್ನು ನರ್ತಿಸುವ ಹುಡುಗಿಯರಿಗಾಗಿ ದುಂದು ವೆಚ್ಚ ಮಾಡುತ್ತಾರೆ. ಬುದ್ಧಿವಂತರಾದವರು ಸರ್ಕಾರದ ಸೇವೆ ಮಾಡಲಿ ಬಿಡಿ. ಜೊತೆಗೆ ಸರ್ಕಾರಕ್ಕೆ ಸಲ್ಲಬೇಕಾದುದನ್ನು ಸಂದಾಯ ಮಾಡಿದ ಮೇಲೆ ಉಳಿಯುವ ಹಣವನ್ನು ಖರ್ಚು ಮಾಡಲಿ. ಅದೇ ವೇಳೆಗೆ ಅತಿ ಅವಸರದಲ್ಲಿ ಬಂದ ವ್ಯಕ್ತಿಯೊಬ್ಬ ವಾಣಿನಾಥ ರಾಯ ಹಾಗೂ ಅವರ ಕುಟುಂಬದವರನ್ನು ಬಂಧಿಸಿದ ಸುದ್ದಿ ಅರುಹಿದ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ರಾಜರಿಗೆ ಬಾಕಿ ಇರುವ ಹಣ ಸಂದಾಯವಾಗಲೇಬೇಕು. ನಾನೊಬ್ಬ ಎಲ್ಲವನ್ನು ತೊರೆದಿರುವ ಸನ್ಯಾಸಿ, ನಾನೇನು ಮಾಡಬಹುದು? ಚೈತನ್ಯ ಮಹಾಪ್ರಭು ಹೇಳ್ತಾರೆ, ದುಡ್ಡು ಕೊಡಬೇಕು. ಯಾರಾದ್ರೂ ಅದನ್ನು ದುಡ್ಡು ಕೊಟ್ರೆ ರಾಜ ಬಿಡ್ತಾನೆ. ನಾನು ಸನ್ಯಾಸಿ, ನನ್ನ ಹತ್ರ ದುಡ್ಡಿಲ್ಲ, ನಾನೇನ್ ಮಾಡ್ಲಿ? ಅನಂತರ ಸ್ವರೂಪ ದಾಮೋದರ ಗೋಸ್ವಾಮಿಗಳ ನೇತೃತ್ವದಲ್ಲಿ ಬಂದ ಭಕ್ತ ಜನರು ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಿಗೆ ನಮಸ್ಕರಿಸಿ ಈ ರೀತಿ ಮನವಿ ಮಾಡಿದರು. ರಾಮಾನಂದ ರಾಯರ ಕುಟುಂಬದವರೆಲ್ಲ ಅನವರತ ನಿಮ್ಮ ಸೇವಕರು. ಇದೀಗ ಅವರು ಅಪಾಯದಲ್ಲಿದ್ದಾರೆ. ಈ ರೀತಿಯಾಗಿ ಅವರೊಂದಿಗೆ ಭಿನ್ನಾಭಿಪ್ರಾಯ ತೋರುವುದು ನಿಮಗೆ ಸಮಂಜಸವಲ್ಲ. ಇದನ್ನು ಆಲಿಸಿದ ನಂತರ ಕೋಪದಲ್ಲಿ ಚೈತನ್ಯ ಮಹಾಪ್ರಭು ನುಡಿದರು, ನಾನು ರಾಜನ ಆಸ್ಥಾನಕ್ಕೆ ಹೋಗಲೆಂದು ನೀವು ಆದೇಶಿಸುತ್ತಿರುವಿರೇನೋ? ನಿಮ್ಮ ಅಭಿಪ್ರಾಯವೆಂದರೆ ನಾನು ರಾಜನ ಆಸ್ಥಾನಕ್ಕೆ ಹೋಗಿ ಅಂಗವಸ್ತ್ರ ಹಾಸಿ ದುಡ್ಡಿನ ಭಿಕ್ಷೆ ಬೇಡಬೇಕು. ಸನ್ಯಾಸಿಗಳು ಬ್ರಾಹ್ಮಣರು 5 ಗಂಡಗಳಷ್ಟು ಭಿಕ್ಷೆ ಬೇಡಿ ಪಡೆಯಬಹುದು. ಆದರೆ ಅಸಹ್ಯವೆನಿಸುವ 2 ಲಕ್ಷ ಕವಡೆ ಕಾನಗಳಷ್ಟು ಅವರಿಗೇಕೆ ನೀಡಬೇಕು? ನಾನೆಷ್ಟಂತ ಭಿಕ್ಷೆ ಬೇಡಲಿ? ಏನೋ 5 ಗಂಡ ಅಷ್ಟು ನಾನು ಭಿಕ್ಷೆ ಬೇಡಬಹುದು. ಇಲ್ಲಿ ಎಷ್ಟು 2 ಲಕ್ಷ ಕವಡೆ ಭಿಕ್ಷೆ ಬೇಡಬೇಕು ಅಂತೀರಲ್ಲ ನೀವು. ಅನಂತರ ಇನ್ನೊಬ್ಬ ವ್ಯಕ್ತಿ ಬಂದು ಗೋಪಿನಾಥರನ್ನು ಈಗಾಗಲೇ ಖಡ್ಗಗಳ ಮೇಲೆ ನೂಕುವ ಸ್ಥಾನದಲ್ಲಿ ನಿಲ್ಲಿಸಿಯಾಗಿದೆ ಎಂಬ ಸುದ್ದಿ ತಿಳಿಸಿದ. ಲೈವ್ ಕಾಮೆಂಟ್ರಿ ಕೊಡ್ತಾ ಇದ್ದಾರೆ. ಈ ಸುದ್ದಿಯನ್ನು ಕೇಳಿದ ಎಲ್ಲಾ ಭಕ್ತರು ಮತ್ತೆ ಪ್ರಭುಗಳಲ್ಲಿ ವಿನಂತಿಸಿಕೊಂಡರು. ಆದರೆ ಪ್ರಭುಗಳು ಉತ್ತರಿಸಿದರು, ನಾನೊಬ್ಬ ಭಿಕ್ಷುಕ, ಈ ವಿಚಾರದಲ್ಲಿ ನಾನು ಏನು ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ನೀವು ಅವರನ್ನು ಉಳಿಸಬೇಕೆಂದಿದ್ದರೆ ಎಲ್ಲರೂ ಸೇರಿ ಶ್ರೀ ಜಗನ್ನಾಥ ಪ್ರಭುವಿನ ಪಾದಕಮಲಗಳಲ್ಲಿ ಪ್ರಾರ್ಥಿಸಿ. ಪ್ರಭು ಜಗನ್ನಾಥನು ದೇವೋತ್ತಮ ಪರಮ ಪುರುಷ. ಆತ ಸರ್ವಶಕ್ತ. ಆತ ಸ್ವತಂತ್ರನಾಗಿದ್ದು ಇಚ್ಛೆ ಪಟ್ಟರೆ ಏನನ್ನಾದರೂ ಮಾಡದೆಯೂ ಇರಬಲ್ಲ. ಚೈತನ್ಯ ಮಹಾಪ್ರಭುಗಳು ಈ ರೀತಿ ಹೇಳಿದಾಗ ಹರಿಚಂದನ ಪಾತ್ರ ಎಂಬ ಅಧಿಕಾರಿ ರಾಜನ ಬಳಿ ತೆರಳಿ ಮಾತನಾಡಿದನು. ಹರಿಚಂದನ ಪಾತ್ರ. ಏನೇ ಆದರೂ ಆತ ನುಡಿದ, ಗೋಪಿನಾಥ ಪಟ್ಟನಾಯಕ ತಮ್ಮ ವಿಧೇಯ ಸೇವಕರು. ನಿಮ್ಮ ಸೇವಕನಿಗೆ ಮರಣದಂಡನೆ ವಿಧಿಸುವುದು ವಿಹಿತವಲ್ಲ. ಅವರ ಒಂದೇ ತಪ್ಪೆಂದರೆ ಒಂದಿಷ್ಟು ಹಣವನ್ನು ಅವರು ಬೊಕ್ಕಸಕ್ಕೆ ತುಂಬಬೇಕಿರುವುದು. ಅವರನ್ನು ಕೊಲ್ಲುವುದರ ಮೂಲಕ ಆಗುವ ಪ್ರಯೋಜನವೇನು? ಹಣ ವಾಪಸ್ಸು ಬರದಿದ್ದರೆ ಸರ್ಕಾರಕ್ಕೆ ನಷ್ಟ. ಕುದುರೆಗಳನ್ನು ಸರಿಯಾದ ಬೆಲೆಗೆ ಖರೀದಿಸಿ ಬಾಕಿ ಹಣವನ್ನು ಕ್ರಮೇಣ ತಲುಪಿಸಲು ಅವಕಾಶ ಮಾಡಿಕೊಡಿ. ಅವನನ್ನು ಅನಗತ್ಯವಾಗಿ ಏಕೆ ಕೊಲ್ಲುತ್ತಿದ್ದೀರಿ? ರಾಜ ಆಶ್ಚರ್ಯದಲ್ಲಿ ಉತ್ತರಿಸಿದ, ಈ ಎಲ್ಲ ವಿವರಗಳು ನನಗೆ ಗೊತ್ತಿಲ್ಲ. ಅವರ ಜೀವವನ್ನು ನಾನೇಕೆ ತೆಗೆಯಬೇಕು? ಅವರಿಂದ ಹಣವನ್ನಷ್ಟೇ ನಾನು ಬಯಸುವುದು. ನೀವು ಹೋಗಿ ಎಲ್ಲವನ್ನು ಸರಿ ಮಾಡಿ. ನನಗೆ ಬೇಕಿರುವುದೆಲ್ಲ ಹಣವೇ ಹೊರತು ಅವರ ಜೀವವಲ್ಲ. ಅನಂತರ ಹರಿಚಂದನರು ಯುವರಾಜನ ಬಳಿಗೆ ತೆರಳಿ ರಾಜನ ಬಯಕೆಯನ್ನು ಅರುಹಿದರು. ತಕ್ಷಣವೇ ಗೋಪಿನಾಥರನ್ನು ನೇಣುಗಂಬದಿಂದ ಕೆಳಗಿಳಿಸಲಾಯಿತು. ಅನಂತರ ರಾಜರು ಹಣವನ್ನು ಕೇಳಿದ್ದಾರೆಂದು
ತೀರಿಸಲು ಯಾವ ಕ್ರಮ ಕೈಗೊಳ್ಳುವರೆಂದು ಕೇಳಿದರು. ದಯವಿಟ್ಟು ನನ್ನ ಕುದುರೆಗಳನ್ನು ಸರಿಯಾದ ಬೆಲೆಗೆ ತೆಗೆದುಕೊಳ್ಳಿ ಅವರು ಉತ್ತರಿಸಿದರು. ಉಳಿದದ್ದನ್ನು ನಿಧಾನಕ್ಕೆ ಆದಂತೆ ತೀರಿಸುವೆ. ಯಾವುದನ್ನು ಪರಿಗಣಿಸದೆ ನನ್ನ ಜೀವವನ್ನು ತೆಗೆಯ ಹೊರಟಿದ್ದೀರಿ, ನಾನೇನು ತಾನೇ ಹೇಳಲಿ. ಅನಂತರ ಸರ್ಕಾರವು ಎಲ್ಲ ಕುದುರೆಗಳನ್ನು ಸರಿಯಾದ ಬೆಲೆ ನಿಗದಿಸಿಕೊಂಡಿತು. ಬಾಕಿ ಹಣ ತೀರಿಸಲು ಸಮಯ ನಿರ್ಧರಿಸಲಾಯಿತು. ಆಮೇಲೆ ಗೋಪಿನಾಥ ಪಟ್ಟನಾಯಕರು ಬಿಡುಗಡೆಯಾದರು. ಸುದ್ದಿ ತಂದವರನ್ನು ಚೈತನ್ಯ ಮಹಾಪ್ರಭುಗಳು ಪ್ರಶ್ನಿಸಿದರು. ವಾಣಿನಾಥರನ್ನು ಬಂಧಿಸಿ ಅಲ್ಲಿಗೆ ಕರೆದೊಯ್ದಾಗ ಅವರೇನು ಮಾಡುತ್ತಿದ್ದರು? ಸಂದೇಶ ತಂದವರು ನುಡಿದರು. ಅವರು ತುಸುವು ಭಯವಿಲ್ಲದೆ ಅವಿಶ್ರಾಂತವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುತ್ತಿದ್ದರು. ಅವರು ಪಠಣವನ್ನು ಎರಡೂ ಕೈಗಳ ಬೆರಳುಗಳಿಂದ ಎಣಿಸುತ್ತಾ 1,000 ಪಠಣವಾದ ಕೂಡಲೇ ತಮ್ಮ ದೇಹದ ಮೇಲೆ ಗೆರೆಗಳನ್ನು ಎಳೆದುಕೊಳ್ಳುತ್ತಿದ್ದರು. ಎರಡೂ ಬೆರಳುಗಳಿಂದ ಎಣಿಸ್ತಾ ಇದ್ರು. 1,000 ಪಠಣವಾದ ಕೂಡಲೇ ತಮ್ಮ ದೇಹದ ಮೇಲೆ ಗೆರೆಗಳನ್ನು ಎಳೆದುಕೊಳ್ಳುತ್ತಿದ್ದರು. ಇದನ್ನು ಆಲಿಸದ್ದೇ ಚೈತನ್ಯ ಮಹಾಪ್ರಭುಗಳು ಅತ್ಯಾನಂದಗೊಂಡರು. ಭಕ್ತರ ಮೇಲಿನ ಅವರ ಕರುಣೆಯನ್ನು ಯಾರು ತಾನೇ ಅರಿಯಬಲ್ಲರು? ಅದೇ ಸಮಯದಲ್ಲಿ ಕಾಶಿ ಮಿಶ್ರರು ಚೈತನ್ಯ ಮಹಾಪ್ರಭುಗಳ ಸನ್ನಿಧಿಗೆ ಆಗಮಿಸಿದರು. ಪ್ರಭುಗಳು ಕೊಂಚ ಉದ್ವೇಗದಲ್ಲಿ ಅವರೊಂದಿಗೆ ಮಾತನಾಡಿದರು. ಪ್ರಭುಗಳು ನುಡಿದರು, ನಾನಿಲ್ಲಿ ನಿರಲಾರೆ. ನಾನು ಆಲಾಲನಾಥಕ್ಕೆ ಹೋಗಬೇಕೆಂದಿರುವೆ. ಇಲ್ಲಿ ನಾನಾ ರೀತಿಯ ಕಿರಿಕಿರಿಗಳಿದ್ದು ನನಗೆ ವಿಶ್ರಾಂತಿ ದೊರಕುತ್ತಿಲ್ಲ. ಭವಾನಂದ ರಾಯರ ಕುಟುಂಬದವರೆಲ್ಲ ಸರ್ಕಾರಿ ಸೇವೆಯಲ್ಲಿದ್ದಾರೆ. ಆದರೆ ಸರ್ಕಾರದ ಕಂದಾಯದ ಹಣವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ. ರಾಜನ ವತಿಯಿಂದ ಏನು ತಪ್ಪಾಗಿದೆ? ಅವರು ಕೇಳುತ್ತಿರುವುದೆಲ್ಲ ಸರ್ಕಾರದ ಹಣ. ಇರಲಿ, ಯಾವಾಗ ಹಣವನ್ನು ಸರ್ಕಾರಕ್ಕೆ ಕಟ್ಟುವಲ್ಲಿ ವಿಫಲರಾಗುತ್ತಾರೋ ಆಗ ನೀಡುವ ಶಿಕ್ಷೆಯನ್ನು ತಪ್ಪಿಸುವಂತೆ ಕೇಳಿಕೊಂಡು ನನ್ನ ಬಳಿ ಬರುತ್ತಾರೆ. ರಾಜನು ಗೋಪಿನಾಥರನ್ನು ನೇಣುಕಂಬದ ಮೇಲೆ ಏರಿಸಿದ ಕೂಡಲೇ ಸುದ್ದಿಗಾರರು 4 ಸಲ ಬಂದು ಸಮಾಚಾರ ತಿಳಿಸಿದರು. ಒಬ್ಬ ಸನ್ಯಾಸಿಯಾಗಿ ಭಿಕ್ಷುಕನಾಗಿ ಜನ ವಿದೂರ ಸ್ಥಳದಲ್ಲಿ ನಾನು ಇರಬಯಸುತ್ತೇನೆ. ಆದರೆ ಈ ಜನ ತಮ್ಮ ದುಃಖವನ್ನೆಲ್ಲ ನನಗೆ ಹೇಳಿ ತೊಂದರೆ ಕೊಡುತ್ತಿದ್ದಾರೆ. ಇದು ಸುಮ್ಮನೆ ಅವರ ಲೀಲೆ. ಜಗನ್ನಾಥ ಪ್ರಭು ಇಂದು ಅವರನ್ನು ಮರಣದಿಂದ ತಪ್ಪಿಸಿದ್ದಾನೆ. ಆದರೆ ನಾಳೆ ಆತ ಹಣವನ್ನು ಬೊಕ್ಕಸಕ್ಕೆ ಕಟ್ಟದಿದ್ದರೆ ಅವರನ್ನು ಯಾರು ರಕ್ಷಿಸುತ್ತಾರೆ? ಐಹಿಕ ಜನಗಳ ಕ್ರಿಯೆಗಳನ್ನು ಕೇಳಿದಾಗ ನನ್ನ ಮನಸ್ಸು ವ್ಯಗ್ರವಾಗುತ್ತದೆ. ಈ ರೀತಿ ತೊಂದರೆ ಅನುಭವಿಸಿ ನಾನಿಲ್ಲಿ ಇರುವುದರಲ್ಲಿ ಅರ್ಥವಿಲ್ಲ. ಕಾಶಿ ಮಿಶ್ರರು ಪ್ರಭುಗಳ ಪಾದ ಕಮಲಗಳನ್ನು ಹಿಡಿದು ಹೇಳಿದರು, ಈ ಘಟನೆಗಳಿಂದ ನೀವೇಕೆ ಕ್ಷೋಭೆಗೆ ಒಳಗಾಗುತ್ತಿರುವಿರಿ? ನೀವು ಎಲ್ಲವನ್ನು ತ್ಯಜಿಸಿರುವ ಸನ್ಯಾಸಿಗಳು. ಅವರೊಂದಿಗೆ ನಿಮ್ಮ ಸಂಬಂಧವೇನು? ಐಹಿಕ ಕಾರಣಗಳಿಂದ ನಿಮ್ಮನ್ನು ಪೂಜಿಸುವವರು ಅರಿವಿರದ ಅಂಧರು. ಯಾರಾದರೂ ತಮ್ಮ ಭಕ್ತಿ ಸೇವೆಯಲ್ಲಿ ತಮ್ಮನ್ನು ಸುಖ ಪಡಿಸುವುದಕ್ಕಾಗಿ ನಿರತರಾಗಿರುತ್ತಾರೋ ಅಂತಹವರ ಸುಪ್ತ ಭಗವತ್ ಪ್ರೇಮವು ಹೆಚ್ಚು ಹೆಚ್ಚಾಗಿ ಜಾಗೃತವಾಗುತ್ತದೆ. ಆದರೆ ತಮ್ಮ ಲೌಕಿಕ ಲಾಭಕ್ಕಾಗಿ ನಿಮ್ಮ ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಅತಿ ಮೂರ್ಖರೇ ಸರಿ. ನಿಮ್ಮ ಸಲುವಾಗಿ ರಾಮಾನಂದ ರಾಯರು ದಕ್ಷಿಣ ಭಾರತದ ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆ ನೀಡಿದರು. ನಿಮ್ಮ ಸಲುವಾಗಿ ಸನಾತನ ಗೋಸ್ವಾಮಿಯವರು ಸಚಿವ ಪದವಿಯನ್ನು ತ್ಯಜಿಸಿದರು. ನಿಮ್ಮ ಸಲುವಾಗಿ ರಘುನಾಥ ದಾಸರು ಕುಟುಂಬ ಸಂಬಂಧವನ್ನು ತೊರೆದರು. ಅವರ ತಂದೆ ಅವರ ಸೇವೆಗಾಗಿ ಹಣ ಮತ್ತು ಸೇವಕರನ್ನು ಕಳುಹಿಸಿದರು. ಆದರೂ ತಮ್ಮ ಚರಣಕಮಲಗಳ ಕೃಪೆ ಅವರಿಗೆ ದೊರೆತಿದ್ದರಿಂದ ತಮ್ಮ ತಂದೆಯ ಹಣವನ್ನು ಅವರು ಮುಟ್ಟಲಿಲ್ಲ. ಬದಲಿಗೆ ಅವರು ತನ್ನ ಅನ್ನ ಛತ್ರಗಳಲ್ಲಿ ಭಿಕ್ಷೆ ಬೇಡಿಕೊಂಡು ಉಣ್ಣುತ್ತಾರೆ. ಗೋಪಿನಾಥ ಪಟ್ಟನಾಯಕ ತುಂಬಾ ಒಳ್ಳೆಯವರು. ನಿಮ್ಮಿಂದ ಐಹಿಕ ಲಾಭಗಳನ್ನು ಬಯಸುವುದಿಲ್ಲ. ತನ್ನ ದುಸ್ಥಿತಿಯಿಂದ ಪಾರಾಗಲು ಗೋಪಿನಾಥರು ತಮ್ಮ ಬಳಿ ಯಾರನ್ನೂ ಕಳುಹಿಸಲಿಲ್ಲ. ಬದಲಿಗೆ ಅವರ ಕರುಣಾಜನಕ ಸ್ಥಿತಿಯನ್ನು ಕಂಡ ಅವರ ಸೇವಕರು ಸ್ನೇಹಿತರು ತಮಗೆ ಸುದ್ದಿ ತಿಳಿಸಿದರು. ಏಕೆಂದರೆ ಅವರಿಗೆ ಗೋಪಿನಾಥರು ತಮ್ಮಲ್ಲಿ ಸಂಪೂರ್ಣವಾಗಿ ಶರಣಾಗತರಾದವರು ಎಂದು ಅರಿವಿತ್ತು. ಗೋಪಿನಾಥ ಪಟ್ಟನಾಯಕರು ತಮ್ಮನ್ನು ತೃಪ್ತಿಪಡಿಸುವುದಕ್ಕಾಗಿಯೇ ತಮ್ಮ ಸೇವೆಗೈಯುವ ಪರಿಶುದ್ಧ ಭಕ್ತರು. ಐಹಿಕ ಭೋಗಿಗಳಂತೆ ಅವರು ಸ್ವಂತ ಸುಖ ದುಃಖಗಳನ್ನು ಪರಿಗಣಿಸುವವರಲ್ಲ. ದಿನದ 24 ಗಂಟೆಯೂ ತಮ್ಮ ಕರುಣೆಯನ್ನು ಬಯಸಿ ತಮ್ಮ ಭಕ್ತಿ ಸೇವೆಯಲ್ಲಿ ನಿರತರಾದವರು ಬಹುಬೇಗ ನಿಮ್ಮ ಪಾದ ಕಮಲಗಳಲ್ಲಿ ಆಶೆ ಪಡೆಯುತ್ತಾರೆ. ನಿಮ್ಮ ಕರುಣೆಯನ್ನು ಬಯಸಿ ತನ್ನ ಹಿಂದಿನ ಪಾಪ ಕರ್ಮಗಳ ಎಲ್ಲ ನೋವುಗಳನ್ನು ಸಹಿಸಿ ತನ್ನ ದೇಹ ಮಾತು ಮನಸ್ಸುಗಳನ್ನು ತಮ್ಮ ಭಕ್ತಿ ಸೇವೆಯಲ್ಲಿ ತೊಡಗಿಸಿ ಯಾರು ನಿಮಗೆ ಶರಣಾಗತನಾಗುತ್ತಾನೋ ಅಂತವನು ಖಂಡಿತವಾಗಿಯೂ ತಮ್ಮ ವಿಶ್ವಾಸ ಪಾತ್ರ ಭಕ್ತನಾಗಲು ಅರ್ಹ. ಶ್ಲೋಕವನ್ನು ಮತ್ತೆ ಓದ್ತೀನಿ. ನಾವೇನ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ನಿಮ್ಮ ಕರುಣೆಯನ್ನು ಕರುಣೆಗಾಗಿ ಬಯಸುತ್ತಾ ತನ್ನ ಪೂರ್ವ ಕರ್ಮಗಳಿಂದಾಗಿ ಆಗಿರುವ adverse conditions ಅನುಕೂಲಕರವಲ್ಲದ
ಅಥವಾ ಪ್ರತಿಕೂಲಕರ ಸನ್ನಿವೇಶಗಳನ್ನ ಯಾರು ಸಹಿಸ್ಕೊಳ್ತಾನೋ, ಮತ್ತೆ ಸಹಿಸ್ಕೊಳ್ತಾ ಯಾರು ನಿಮ್ಮ ಭಕ್ತಿ ಸೇವೆಯಲ್ಲಿ ಕಾಯ ವಾಚ ಮನಸ್ಸ ತೊಡಗ್ತಾನೋ ಮತ್ತು ನಿಮಗೆ ಪ್ರಣಾಮಗಳನ್ನು ಅರ್ಪಿಸ್ತಾನೋ, ಅವನು ಖಂಡಿತವಾಗಿಯೂ ನಿಮ್ಮ ಶುದ್ಧ ಭಕ್ತನಾಗೋದಕ್ಕೆ ಯೋಗ್ಯ ಅಭ್ಯರ್ಥಿ. ಅಂದ್ರೆ ಕಷ್ಟಗಳಿರುವಾಗ ಜೀವನದಲ್ಲಿ ನಿಮ್ಮ ಕೃಪೆಗಾಗಿ ಯಾಚಿಸುತ್ತಾ, ಆದರೆ ತಮ್ಮ ಭಕ್ತಿ ಸೇವೆಯನ್ನು ಯಾರು ಮುಂದುವರಿಸ್ತಾರೋ ಮತ್ತೆ ನಿಮಗೆ ಯಾರು ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾರೋ ಅವರು ನಿಮ್ಮ ಶುದ್ಧ ಭಕ್ತರಾಗಕ್ಕೆ ಯೋಗ್ಯ ಅಭ್ಯರ್ಥಿ. ದಯವಿಟ್ಟು ಜಗನ್ನಾಥಪುರಿಯಲ್ಲಿ ವಾಸಿಸಿ. ನೀವೇಕೆ ಅಲಾಲನಾಥಕ್ಕೆ ಹೋಗಬೇಕು? ಇನ್ನು ಮುಂದೆ ಲೌಕಿಕ ಆಗು ಹೋಗುಗಳ ಸಮಾಚಾರವನ್ನು ಯಾರೂ ನಿಮಗೆ ತಿಳಿಸುವುದಿಲ್ಲ. ಕೊನೆಗೆ ಕಾಶಿ ಮಿಶ್ರರು ಪ್ರಭುಗಳಿಗೆ ನುಡಿದರು, ನೀವು ಗೋಪಿನಾಥರನ್ನು ರಕ್ಷಿಸಲು ಬಯಸಿದರೆ ಇಂದು ರಕ್ಷಿಸಿದ ಪ್ರಭು ಜಗನ್ನಾಥನು ಮುಂದೆಯೂ ರಕ್ಷಣೆ ನೀಡುತ್ತಾನೆ. ಇಷ್ಟನ್ನು ಹೇಳಿದ ಮೇಲೆ ಚೈತನ್ಯ ಮಹಾಪ್ರಭುಗಳ ಪದ ತಲದಿಂದ ಎದ್ದ ಕಾಶಿ ಮಿಶ್ರರು ಸ್ವಂತ ದೇವಾಲಯಕ್ಕೆ ತೆರಳಿದರು. ಅಂದು ಮಧ್ಯಾಹ್ನ ರಾಜ ಪ್ರತಾಪ ರುದ್ರನು ಕಾಶಿ ಮಿಶ್ರರ ನಿವಾಸಕ್ಕೆ ಭೇಟಿ ನೀಡಿದನು. ರಾಜ ಪ್ರತಾಪ ರುದ್ರನು ಜಗನ್ನಾಥಪುರಿಯಲ್ಲಿ ಇರುವಷ್ಟು ದಿನವೂ ಒಂದು ನಿರ್ದಿಷ್ಟ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ. ಪ್ರತಿದಿನವೂ ಅವನು ಕಾಶಿ ಮಿಶ್ರರ ಮನೆಗೆ ಬಂದು ಅವರ ಪಾದಕಮಲಗಳನ್ನು ಒತ್ತುತ್ತಿದ್ದ. ಅವರಿಂದ ಪ್ರಭು ಜಗನ್ನಾಥನ ಸೇವೆಯನ್ನು ಎಷ್ಟು ಸಮೃದ್ಧಿಯಿಂದ ಮಾಡಲಾಯಿತೆಂಬುದನ್ನು ಕೇಳಿ ತಿಳಿಯುತ್ತಿದ್ದ. ರಾಜನು ಅವರ ಪಾದಕಮಲಗಳನ್ನು ಒತ್ತತೊಡಗಿದಂತೆ ಕಾಶಿ ಮಿಶ್ರರು ಸೂಚನೆಗಳ ಮೂಲಕ ಏನನ್ನೋ ಹೇಳತೊಡಗಿದರು. ನನ್ನ ಪ್ರಿಯ ಅರಸನೇ, ಒಂದು ಅಪರೂಪದ ಸುದ್ದಿಯನ್ನು ಕೇಳು. ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯನ್ನು ತೊರೆದು ಅಲಾಲನಾಥಕ್ಕೆ ಹೋಗುತ್ತಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಅಲಾಲನಾಥಕ್ಕೆ ಹೊರಡುತ್ತಿದ್ದಾರೆಂದು ತಿಳಿದ ಅರಸನು ಅಸಂತೋಷಗೊಂಡು ಕಾರಣವನ್ನು ಕೇಳಿದನು. ಕಾಶಿ ಮಿಶ್ರರು ಎಲ್ಲಾ ವಿವರವನ್ನು ಅವನಿಗೆ ಅರುಹಿದರು. ಅವರು ಹೇಳಿದರು, ಯಾವಾಗ ಗೋಪಿನಾಥ ಪಟ್ಟನಾಯಕರನ್ನು ನೇಣುಗಂಬಕ್ಕೆ ಏರಿಸಲಾಯಿತೋ ಆಗ ಅವರ ಸೇವಕರು ಬಂದು ಚೈತನ್ಯ ಮಹಾಪ್ರಭುಗಳಿಗೆ ತಿಳಿಸಿದರು. ಇದನ್ನು ಆಲಿಸಿದ ಚೈತನ್ಯ ಮಹಾಪ್ರಭುಗಳು ಮನಸ್ಸಿನಲ್ಲಿ ತುಂಬಾ ನೊಂದುಕೊಂಡು ಕೋಪದಿಂದ ಗೋಪಿನಾಥ ಪಟ್ಟನಾಯಕರನ್ನು ನಿಂದಿಸಿದರು. ಪ್ರಭುಗಳು ಹೇಳಿದರು, ಅವರು ದೈಹಿಕ ಬಯಕೆಯ ಹುಚ್ಚರಾಗಿರುವುದರಿಂದ ಸರ್ಕಾರಿ ಸೇವಕನಾಗಿದ್ದರೂ ರಾಜ ಬೊಕ್ಕಸದ ಹಣವನ್ನು ಪಾಪ ಕಾರ್ಯಗಳಿಗಾಗಿ ಬಳಸುತ್ತಾರೆ. ಸರ್ಕಾರದ ಕಂದಾಯದ ಹಣವು ಬ್ರಾಹ್ಮಣೊಬ್ಬನ ಆಸ್ತಿಗಿಂತಲೂ ಪವಿತ್ರವಾದುದು. ಯಾರು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿ ಇಂದ್ರಿಯ ಸುಖಕ್ಕಾಗಿ ವ್ಯಯಿಸುತ್ತಾರೋ ಅಂತವರು ಮಹಾಪಾಪಿಗಳು. ಸರ್ಕಾರದ ಸೇವೆಯಲ್ಲಿ ಇರುತ್ತಾ ಬೊಕ್ಕಸದ ಹಣವನ್ನು ದುರ್ಬಳಕೆ ಮಾಡುವವರು ರಾಜ ದಂಡನೆಗೆ ಅರ್ಹರು. ಇದು ಎಲ್ಲ ಶಾಸ್ತ್ರಗಳ ನಿರ್ಣಯ. ರಾಜನು ಕಂದಾಯ ಹಣವನ್ನಷ್ಟೇ ಬಯಸಿದ್ದನೇ ಹೊರತು ದಂಡನೆಯನ್ನಲ್ಲ. ಹೀಗಾಗಿ ಅರಸನು ಮಹಾ ಧರ್ಮಿಷ್ಠನೇ ಸರಿ. ಆದರೆ ಗೋಪಿನಾಥ ಪಟ್ಟನಾಯಕರು ಮಹಾ ಕಪಟಿ. ಅವರು ರಾಜನಿಗೆ ಕಂದಾಯ ಕಟ್ಟಲಿಲ್ಲ, ಆದರೆ ನಾನು ಬಿಡುಗಡೆಗೊಳಿಸಲಿ ಎಂದು ಬಯಸುತ್ತಾರೆ. ಇದೊಂದು ಪಾಪ ಕಾರ್ಯ, ನಾನಿದನ್ನು ಸಹಿಸಲಾರೆ. ಆದ್ದರಿಂದಲೇ ಜಗನ್ನಾಥ ಪುರಿಯನ್ನು ತೊರೆದು ಅಲಾಲನಾಥಕ್ಕೆ ಹೋಗುವೆ. ಅಲ್ಲಿ ಈ ಲೌಕಿಕ ಜನರ ಜಂಜಾಟಗಳು ನನ್ನ ಕಿವಿಗೆ ಬೀಳದಿರುವುದರಿಂದ ಶಾಂತಿಯಿಂದ ಇರಬಲ್ಲೆ. ರಾಜ ಪ್ರತಾಪರುದ್ರ ಎಲ್ಲಾ ವಿವರಗಳನ್ನು ಕೇಳಿದ ಮೇಲೆ ಮನಸ್ಸಿಗೆ ತುಂಬಾ ನೋವು ಮಾಡಿಕೊಂಡ. ಗೋಪಿನಾಥರಿಂದ ಬರಬೇಕಾಗುವ ಎಲ್ಲಾ ಬಾಕಿಯನ್ನು ಚೈತನ್ಯ ಮಹಾಪ್ರಭುಗಳು ಇಲ್ಲಿಯೇ ಉಳಿದುಕೊಳ್ಳುವುದಾದರೆ ಬಿಟ್ಟು ಬಿಡುತ್ತೇನೆ ಎಂದರು. ಒಂದೇ ಒಂದು ಕ್ಷಣ ಚೈತನ್ಯ ಮಹಾಪ್ರಭುಗಳ ದರ್ಶನವು ನನಗೆ ದೊರೆತರೆ ಕೋಟಿ ಚಿಂತಾಮಣಿಯನ್ನು ನಾನು ಲೆಕ್ಕಿಸುವವನಲ್ಲ. ನೋಡಿ, ರಾಜ ಹೀಗಿರ್ಬೇಕು, ಭಗವಂತನ ಭಕ್ತನಾಗಿರ್ಬೇಕು. ತುಂಬಾ ಚಿಕ್ಕ ಮೊತ್ತವಾದ 2 ಲಕ್ಷ ಕಾಹನಗಳ ಬಗ್ಗೆ ನಾನು ಹೆಚ್ಚು ಬೆಲೆ ನೀಡಲಾರೆ. ಹೆಚ್ಚು ಹೇಳುವುದೇನು, ನನ್ನ ರಾಜ್ಯ ಮತ್ತು ಪ್ರಾಣವನ್ನು ಕೂಡ ಚೈತನ್ಯ ಮಹಾಪ್ರಭುಗಳ ಪಾದಕಮಲಕ್ಕೆ ಅರ್ಪಿಸಬಲ್ಲೆ. ನೀವು ಹಣವನ್ನು ವಜಾ ಮಾಡುವುದು ಚೈತನ್ಯ ಮಹಾಪ್ರಭುಗಳ ಇಚ್ಛೆಯಲ್ಲ. ಅವರು ಅಸಂತೋಷಗೊಂಡಿರುವುದು ಇಡೀ ಕುಟುಂಬ ತೊಂದರೆಯಲ್ಲಿದೆ ಎಂಬ ಕಾರಣಕ್ಕಾಗಿ ಎಂದು ಕಾಶಿ ಮಿಶ್ರರು ಸೂಚಿಸಿದರು. ಮಹಾರಾಜ ಉತ್ತರಿಸಿದರು, ಗೋಪಿನಾಥ ಪಟ್ಟನಾಯಕರಿಗೆ ಹಾಗೂ ಅವರ ಕುಟುಂಬದವರಿಗೆ ನೋವು ನೀಡುವ ಉದ್ದೇಶ ನನಗಿಲ್ಲ. ನೇಣುಗಂಬಕ್ಕೇರಿಸಿ ಖಡ್ಗಗಳ ಮೇಲೆ ನೂಕುವ ವಿಚಾರವೂ ನನಗೆ ತಿಳಿದಿರಲಿಲ್ಲ. ಅವರು ಯುವರಾಜನಾದ ಪುರುಷೋತ್ತಮ ಜಾನನ ಮೇಲೆ ಕೋಪ ಪ್ರದರ್ಶಿಸಿದರು. ಹೀಗಾಗಿ ಯುವರಾಜನು ಹೆದರಿಸಲು ಶಿಕ್ಷೆಯನ್ನು ನೀಡುವಂತೆ ಮಾಡಿದ. ತಾವು ವೈಯಕ್ತಿಕವಾಗಿ ಚೈತನ್ಯ ಮಹಾಪ್ರಭುಗಳ ಬಳಿ ತೆರಳಿ ವಿಶೇಷ ಮುತುವರ್ಜಿ ವಹಿಸಿ ಅವರನ್ನು ಜಗನ್ನಾಥಪುರಿಯಲ್ಲಿ ಉಳಿಯುವಂತೆ ಮಾಡಿ ನಾನು ಗೋಪಿನಾಥ ಪಟ್ಟನಾಯಕರ ಎಲ್ಲಾ ಬಾಕಿಯನ್ನು ವಜಾ ಮಾಡುವೆ. ಕಾಶಿ ಮಿಶ್ರರು ನುಡಿದರು, ಗೋಪಿನಾಥ ಪಟ್ಟನಾಯಕರ ಬಾಕಿ ವಜಾ ಮಾಡಿದರೆ ಪ್ರಭುಗಳಿಗೆ ಸಂತೋಷವಾಗುವುದಿಲ್ಲ, ಏಕೆಂದರೆ ಅದು ಅವರ ಉದ್ದೇಶವಲ್ಲ. ರಾಜ ನುಡಿದ, ನಾನು ಗೋಪಿನಾಥ ಪಟ್ಟನಾಯಕರ ಎಲ್ಲಾ ಬಾಕಿಯನ್ನು ವಜಾ ಮಾಡುವೆ, ಆದರೆ ಈ ವಿಷಯವನ್ನು ಪ್ರಭುಗಳಿಗೆ ತಿಳಿಸಬೇಡಿ. ಗೋಪಿನಾಥ ಪಟ್ಟನಾಯಕರನ್ನು ಒಳಗೊಂಡು ಭವಾನಂದ ರಾಯರ ಕುಟುಂಬದವರು ನನಗೆ ಪ್ರಿಯರಾದವರು ಎಂದು ಮಾತ್ರ ಅವರಿಗೆ ತಿಳಿಯಲಿ. ಭವಾನಂದ ರಾಯರು ನನಗೆ ಪೂಜ್ಯರು, ಗೌರವಾನ್ವಿತರು. ಹೀಗಾಗಿ ಸಹಜವಾಗಿ ಅವರ ಮಕ್ಕಳು ನನಗೆ ಪ್ರೀತಿ ಪಾತ್ರರು.
ಇಷ್ಟನ್ನು ಹೇಳಿದ ಮೇಲೆ ಕಾಶಿ ಮಿಶ್ರರಿಗೆ ನಮಸ್ಕರಿಸಿ ದೊರೆ ಅರಮನೆಗೆ ಹೋದ. ಗೋಪಿನಾಥ ಹಾಗೂ ಯುವರಾಜರನ್ನು ಕರೆಸಿದ. ದೊರೆ ಗೋಪಿನಾಥ ಪಟ್ಟನಾಯಕರನ್ನು ಉದ್ದೇಶಿಸಿ ನುಡಿದ. ನೀವು ಬೊಕ್ಕಸಕ್ಕೆ ತುಂಬಾ ಬೇಕಾದ ಎಲ್ಲ ಹಣವನ್ನು ವಜಾ ಮಾಡಲಾಗಿದೆ. ಜತೆಗೆ ತೆರಿಗೆ ಸಂಗ್ರಹಿಸಲು ಮಾಲ ಜಾಟ್ಯ ದಂಡಪಾಠ ಎಂಬ ಸ್ಥಳವನ್ನು ಬಿಟ್ಟುಕೊಡುವೆ. ಇನ್ನೊಮ್ಮೆ ಬೊಕ್ಕಸದ ಹಣವನ್ನು ದುರ್ಬಳಕೆ ಮಾಡಬೇಡಿ. ನಿಮಗೆ ಸಂಬಳ ಕಡಿಮೆ ಅನ್ನಿಸಿದರೆ ಇನ್ನು ಮೇಲೆ 2 ಪಟ್ಟು ಸಂಬಳ ನೀಡಲಾಗುವುದು. ಇಷ್ಟನ್ನು ಹೇಳಿದ ಮೇಲೆ ಅವರನ್ನು ನೇಮಕ ಮಾಡುವ ಸಂಪ್ರದಾಯವಾಗಿ ಹೆಗಲಿಗೆ ರೇಷ್ಮೆ ವಸ್ತ್ರವನ್ನು ಹೊದಿಸಿದ ದೊರೆ ಚೈತನ್ಯ ಮಹಾಪ್ರಭುಗಳಿಗೆ ಬಳಿ ಹೋಗಿ ಎಂದು ನುಡಿದನು. ಅವರಿಂದ ಅಪ್ಪಣೆ ಪಡೆದ ಮೇಲೆ ನಿಮ್ಮ ನಿವಾಸಕ್ಕೆ ತೆರಳಿ. ನಿಮಗೆ ನನ್ನ ವಿದಾಯ. ತಾವಿನ್ನು ಹೊರಡಬಹುದು. ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಯಾರಾದರೂ ಆಧ್ಯಾತ್ಮಿಕ ಉನ್ನತಿ ಸಾಧಿಸಬಹುದು. ನಿಜವೆಂದರೆ ಅವರ ಕರುಣೆಯ ಫಲವನ್ನು ಯಾರೂ ಊಹಿಸಲಾರರು. ಚೈತನ್ಯ ಮಹಾಪ್ರಭುಗಳ ಒಂದು ಕರುಣಾ ನೋಟದಿಂದ ಗೋಪಿನಾಥ ಪಟ್ಟನಾಯಕರು ರಾಜ ಸಮೃದ್ಧಿಯನ್ನು ಪಡೆದರು. ಹಾಗೆಂದೇ ಅವರ ಕರುಣೆಯ ಪೂರ್ಣ ಮೌಲ್ಯವನ್ನು ಯಾರೂ ಎಣಿಸಲಾರರು. ಎಲ್ಲವೂ ಸಾಧ್ಯ ಅನ್ಬಿಟ್ಟು ನಾವು ಭೌತಿಕ ಬಯಕೆಗಳನ್ನ ಕೇಳ್ಕೋಬಾರ್ದು ಭಗವಂತನಲ್ಲಿ, ಚೈತನ್ಯ ಮಹಾಪ್ರಭುಗಳಲ್ಲಿ. ಒಂದೆಡೆ ಹಣವನ್ನೆಲ್ಲ ಕಳೆದುಕೊಂಡು ನೇಣುಗಂಬವೇರಬೇಕಾಗಿದ್ದ ಗೋಪಿನಾಥ ಪಟ್ಟನಾಯಕರು ಶಿಕ್ಷೆಯಿಂದ ಮುಕ್ತಿ ಪಡೆದರು. ಅಷ್ಟೇ ಅಲ್ಲ, ಅವರ ಬಾಕಿಯೆಲ್ಲ ವಜಾ ಮಾಡಿ ಅದೇ ಸ್ಥಳದಲ್ಲಿ ಅವರನ್ನು ತೆರಿಗೆ ಸಂಗ್ರಹಕ್ಕೆ ನೇಮಿಸಲಾಯಿತು. ಒಂದೆಡೆ ತಮ್ಮೆಲ್ಲಾ ಸೊತ್ತನ್ನು ಮಾರಿದರೂ ಗೋಪಿನಾಥ ಪಟ್ಟನಾಯಕರು ಸಾಲವನ್ನು ತೀರಿಸಲು ಅಸಮರ್ಥರಾಗಿದ್ದರು. ಇನ್ನೊಂದೆಡೆ ಅವರ ಸಂಬಳವು ದ್ವಿಗುಣಗೊಂಡು ರೇಷ್ಮೆ ಶಾಲು ಹೊದಿಸಿಕೊಂಡು ಸನ್ಮಾನಿತರಾದರು. ಗೋಪಿನಾಥ ಪಟ್ಟನಾಯಕರು ಸರ್ಕಾರದ ಬೊಕ್ಕಸಕ್ಕೆ ತುಂಬಬೇಕಾದ ಬಾಕಿಯನ್ನು ವಜಾ ಎಂಬುದಾಗಲಿ ಅಥವಾ ಅವರನ್ನು ಮತ್ತೆ ತೆರಿಗೆ ಸಂಗ್ರಾಹಕರಾಗಿ ನೇಮಿಸಬೇಕು ಎಂಬುದಾಗಲಿ ಚೈತನ್ಯ ಮಹಾಪ್ರಭುಗಳ ಬಯಕೆಯಾಗಿರಲಿಲ್ಲ. ಗೋಪಿನಾಥ ಪಟ್ಟನಾಯಕರ ಸೇವಕರು ಚೈತನ್ಯ ಮಹಾಪ್ರಭುಗಳ ಬಳಿ ಹೋಗಿ ಅವರ ದುಸ್ಥಿತಿಯ ಬಗ್ಗೆ ಹೇಳಿದಾಗ ಪ್ರಭುಗಳ ಮನಸ್ಸು ಕಳವಳಕ್ಕೆ, ಅಸಂತೋಷಕ್ಕೆ ಒಳಗಾಯಿತು. ಪ್ರಭುಗಳಿಗೆ ಅವರ ಭಕ್ತನಿಗೆ ಐಹಿಕ ಸುಖ ಸಂಪತ್ತು ಕರುಣಿಸಬೇಕೆಂದಿರಲಿಲ್ಲ. ಆದಾಗ್ಯೂ ಅವರಿಗೆ ವಿಷಯ ತಿಳಿಸಿದ ಮಾತ್ರದಿಂದಲೇ ಎಷ್ಟೊಂದು ಭಾರಿ ಪ್ರಮಾಣದ ಕೊಡುಗೆಯು ಫಲಿಸಿತು. ಚೈತನ್ಯ ಮಹಾಪ್ರಭುಗಳ ಅದ್ಭುತ ಸ್ವಭಾವವನ್ನು ಯಾರೂ ಅರಿಯಲಾರರು. ಅಷ್ಟೇಕೆ ದೇವತೆಗಳಾದ ಬ್ರಹ್ಮ ಪರಮೇಶ್ವರರೇ ಅವರ ಅಂತರ್ಭಾವ ತಿಳಿಯಲಾರರು. ಚೈತನ್ಯ ಮಹಾಪ್ರಭುಗಳ ಬಳಿಗೆ ತೆರಳಿದ ಕಾಶಿ ಮಿಶ್ರರು ದೊರೆಯ ಎಲ್ಲ ಇಂಗಿತವನ್ನು ತಿಳಿಸಿದರು. ದೊರೆಯೊಂದಿಗೆ ಕಾಶಿ ಮಿಶ್ರರು ನಡೆಸಿದ ಚಕ್ಯತೆಯನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ಹೇಳಿದರು. ನೀವು ಇದೇನು ಮಾಡಿದಿರಿ ಕಾಶಿ ಮಿಶ್ರರೇ? ನಾನು ಅಪರೋಕ್ಷವಾಗಿ ದೊರೆಯ ಸಹಾಯ ಪಡೆಯುವಂತೆ ಮಾಡಿದಿರಿ. ನೋಡಿ, ಇದು ಕಾಶಿ ಮಿಶ್ರರು ನುಡಿದರು. ನನ್ನ ಪ್ರಿಯ ಪ್ರಭುಗಳೇ, ದೊರೆಯು ಇದನ್ನು ಯಾವುದೇ ಪೂರ್ವ ನಿಲುವುಗಳಿಲ್ಲದೆ ನಡೆಸಿಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನು ಆಲಿಸಿ. ದೊರೆಯು ನುಡಿದರು. ಪ್ರಭುಗಳೊಂದಿಗೆ ಹೇಗೆ ವಿಷಯ ಅರುಹಬೇಕೆಂದರೆ ಅವರು ತಮ್ಮಿಂದಾಗಿ ಬಾಕಿ ದುಃಖ ಮಾಡಲಾಗಿದೆ ಎಂದು ತಿಳಿಯಬಾರದು. ಭವಾನಂದ ರಾಯರ ಪುತ್ರರೆಲ್ಲರೂ ನನಗೆ ಅತ್ಯಂತ ಆಪ್ತರು. ಅವರನ್ನು ನಾನು ಕುಟುಂಬದ ಸದಸ್ಯರೆಂದೇ ಪರಿಗಣಿಸುತ್ತೇನೆಂದು ಚೈತನ್ಯ ಮಹಾಪ್ರಭುಗಳಿಗೆ ಮನವರಿಕೆ ಮಾಡಿಕೊಡಿ. ಹೀಗಾಗಿಯೇ ಬೇರೆ ಬೇರೆ ಕಡೆ ಅವರನ್ನು ಸರ್ಕಾರದ ತೆರಿಗೆ ಸಂಗ್ರಾಹಕರೆಂದು ನೇಮಿಸಿರುವೆ. ಅವರು ಸರ್ಕಾರದ ಹಣವನ್ನು ತಮ್ಮ ವಿಲಾಸಕ್ಕಾಗಿ ಬಳಸಲಿ, ವಿತರಿಸಲಿ. ನಾನು ಆ ಬಗ್ಗೆ ಹೆಚ್ಚು ಗಂಭೀರವಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ರಾಮಾನಂದ ರಾಯರನ್ನು ನಾನು ರಾಜ ಮಹೇಂದ್ರಿಯ ರಾಜ್ಯಪಾಲರನ್ನಾಗಿ ಮಾಡಿದೆ. ಅವರು ತೆಗೆದುಕೊಂಡ ವಿತರಿಸಿದ ಹಣಕ್ಕೆ ಲೆಕ್ಕವೇ ಇಲ್ಲ. ತೆರಿಗೆ ಸಂಗ್ರಾಹಕರೆಂದು ನಿಯಮಿಸಲಾದ ಗೋಪಿನಾಥ ಅದೇ ಮಾದರಿಯಲ್ಲಿ 2 ರಿಂದ 4 ಲಕ್ಷ ಕಾನಗಳನ್ನು ತಮಗೆ ಬೇಕಾದಂತೆ ವ್ಯಯಿಸುತ್ತಾರೆ. ಗೋಪಿನಾಥ ಪಟ್ಟನಾಯಕರು ಒಂದಿಷ್ಟು ತೆರಿಗೆ ಸಂಗ್ರಹಿಸುತ್ತಿದ್ದರು, ಒಂದಿಷ್ಟು ನೀಡುತ್ತಿದ್ದರು. ತಮ್ಮ ಇಚ್ಛೆ ಬಂದಂತೆ ವ್ಯಯಿಸಿದರೂ ನಾನೇನನ್ನೂ ವಿಚಾರಿಸುತ್ತಿರಲಿಲ್ಲ. ಈ ಸಲ ಯುವರಾಜನೊಂದಿಗೆ ಅವರಿಗೆ ಉಂಟಾದ ಅಪಾರ್ಥದಿಂದಾಗಿ ತೊಂದರೆಗೆ ಸಿಲುಕಿದರು. ಯುವರಾಜನು ಈ ಸಮಸ್ಯೆಯನ್ನು ನನ್ನ ಅರಿವಿಗೆ ತಾರದೆ ಸೃಷ್ಟಿಸಿದ್ದ. ಆದರೆ ನಿಜವಾಗಿಯೂ ಭವಾನಂದ ರಾಯರ ಮಕ್ಕಳನ್ನು ನನ್ನ ಸಂಬಂಧಿಗಳು ಎಂದೇ ನಾನು ತಿಳಿಯುತ್ತೇನೆ. ಅವರೊಂದಿಗೆ ನನ್ನ ಆತ್ಮೀಯ ಸಂಬಂಧವಿರುವುದರಿಂದ ಗೋಪಿನಾಥ ಪಟ್ಟನಾಯಕರ ಬಾಕಿಯನ್ನು ಮನ್ನಾ ಮಾಡಿದ್ದೇನೆ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಈ ವಿಚಾರ ತಿಳಿಯದಿರಲಿ. ನಾನೇನೇ ಮಾಡಿದ್ದರೂ ರಾಮಾನಂದ ರಾಯರ ಕುಟುಂಬದೊಂದಿಗಿರುವ ನವುರಾದ ಸಂಬಂಧದಿಂದ ಮಾತ್ರ. ದೊರೆಯ ವಿನಯ ಮತ್ತು ವರ್ತನೆಯನ್ನು ಕಾಶಿ ಮಿಶ್ರರಿಂದ ಕೇಳಿ ತಿಳಿದ ಚೈತನ್ಯ ಮಹಾಪ್ರಭುಗಳು ಆನಂದಿತರಾದರು. ಅದೇ ವೇಳೆಗೆ ಅಲ್ಲಿ ಭವಾನಂದ ರಾಯರು ಆಗಮಿಸಿದರು. ತಮ್ಮ 5 ಪುತ್ರರೊಂದಿಗೆ ಬಂದ ಭವಾನಂದ ರಾಯರು ಚೈತನ್ಯ ಮಹಾಪ್ರಭುಗಳ ಪಾದಕಮಲಕ್ಕೆ ಎರಗಿದರು. ಮಹಾಪ್ರಭುಗಳು ಅವರನ್ನು ಎಬ್ಬಿಸಿ ತಪ್ಪಿಕೊಂಡರು. ಈ ರೀತಿಯಾಗಿ ರಾಮಾನಂದ ರಾಯ ಮತ್ತು ಅವರ ಸಹೋದರರು ತಮ್ಮ ತಂದೆಯೊಂದಿಗೆ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿಯಾದರು. ಅನಂತರ ಮಾತನಾಡತೊಡಗಿದರು. ಈ ನನ್ನ ಕುಟುಂಬದ ಎಲ್ಲಾ ಸದಸ್ಯರು ನಿಮ್ಮ ಚಿರಂತನ ಸೇವಕರು. ನೀವು ಈ ಮಹಾ ಅಪಾಯದಿಂದ ನಮ್ಮನ್ನು ರಕ್ಷಿಸಿದ್ದೀರಿ. ಹೀಗಾಗಿ ನೀವು ನಮ್ಮನ್ನು ಸರಿಯಾದ ಮೌಲ್ಯಕ್ಕೆ ಕೊಂಡುಕೊಂಡಿದ್ದೀರಿ.
ಭಕ್ತರ ಬಗೆಗೆ ನಿಮಗಿರುವ ವಾತ್ಸಲ್ಯವನ್ನು ನೀವೀಗ ತೋರಿಸಿದ್ದೀರಿ. ಹಿಂದೆ ಪಂಚಪಾಂಡವರನ್ನು ಮಹಾ ವಿಪತ್ತಿನಿಂದ ಪಾರು ಮಾಡಿದಂತೆಯೇ ಈಗಲೂ ಮಾಡಿದ್ದೀರಿ. ತಲೆಗೆ ರೇಷ್ಮೆ ರುಮಾಲು ಸುತ್ತಿದ್ದ ಗೋಪಿನಾಥನ ಪಟ್ಟನಾಯಕರು ಚೈತನ್ಯ ಮಹಾಪ್ರಭುಗಳ ಪಾದಕಮಲ ಕೆಳಗೆರೆದರು. ಮಹಾರಾಜರ ಕರುಣೆಯ ನಡೆಯನ್ನು ಅವರಿಗೆ ವಿವರಿಸಿದರು. ಮಹಾರಾಜ ನನ್ನ ಬಾಕಿಯನ್ನು ಮನ್ನಾ ಮಾಡಿದರು. ಈ ರೇಷ್ಮೆ ವಸ್ತ್ರವನ್ನು ಹೊದಿಸಿ ಗೌರವಿಸಿ ಮತ್ತೆ ಕೆಲಸಕ್ಕೆ ನೇಮಿಸಿದರು. ಸಂಬಳವನ್ನು ದುಪ್ಪಟ್ಟು ಮಾಡಿದರು. ಮರಣ ದಂಡನೆಗೆಂದು ನನ್ನನ್ನು ನೇಣು ಮಣೆಗೇರಿಸಲಾಗಿತ್ತು. ಆದರೆ ನಿಮ್ಮ ಕೃಪೆಯಿಂದ ರೇಷ್ಮೆ ಶಾಲಿನಿಂದ ಸನ್ಮಾನಿತನಾದೆ. ನೇಣುಗಂಬದ ಮೇಲೆ ನಾನು ತಮ್ಮ ಚರಣಕಮಲ ಸ್ಮರಣೆ ಮಾಡತೊಡಗಿದೆ. ಆ ಸ್ಮರಣೆಯ ಪ್ರಭಾವದಿಂದಲೇ ಈ ಎಲ್ಲಾ ಫಲವೂ ದೊರೆಯಿತು. ನನ್ನ ಈ ಘಟನೆಗಳನ್ನು ನೋಡಿ ಚಕಿತರಾದ ಜನರು ತಮ್ಮ ಕೃಪಾ ಮಹಿಮೆಯನ್ನು ಹಾಡಿ ಹೊಗಳಿದರು. ಏನೇ ಇರಲಿ ಮಹಾಪ್ರಭು, ಇವೆಲ್ಲ ಫಲಿತಗಳು ನಿಮ್ಮ ಕಮಲ ಚರಣ ಸ್ಮರಣೆಯಿಂದ ಉಂಟಾದುದಲ್ಲ. ಐಹಿಕ ಸಂಪತ್ತು ಚಂಚಲವಾದುದು. ಆದುದರಿಂದಲೇ ಇದು ನಿಮ್ಮ ಕರುಣೆಯ ಕಿರು ನೋಟದ ಫಲವೇ ಸರಿ. ನಿಮ್ಮ ನಿಜವಾದ ಕರುಣೆಯು ಐಹಿಕ ಸಂಪತ್ತನ್ನು ತ್ಯಜಿಸಿರುವ ರಾಮಾನಂದ ರಾಯ ಹಾಗೂ ವಾಣಿನಾಥ ರಾಯರಿಗೆ ಲಭಿಸಿದೆ. ನನಗಿನ್ನೂ ಅಂತಹ ಕರುಣೆ ತೋರಿಸಿಲ್ಲ ಎಂದೇ ನನ್ನ ಅನಿಸಿಕೆ. ನಿಮ್ಮ ಶುದ್ಧ ಕರುಣೆಯನ್ನು ನನ್ನ ಮೇಲೆ ತೋರಿಸಿ, ಆ ಮೂಲಕ ನಾನು ಪರಿತ್ಯಾಗಿಯಾಗುವೆ. ನನಗೀಗ ಐಹಿಕ ವಸ್ತುಗಳ ಮೇಲಿನ ಆಸಕ್ತಿ ಹೊರಟು ಹೋಗಿದೆ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ನೀನು ವಿರಕ್ತನಾಗಿ ದುಡ್ಡು ಕಾಸಿನ ವಿಚಾರದಲ್ಲಿ ಆಸಕ್ತಿ ಕಳೆದುಕೊಂಡರೆ ನಿನ್ನ ದೊಡ್ಡ ಕುಟುಂಬದ ನಿರ್ವಹಣೆಯನ್ನು ಯಾರು ಮಾಡುತ್ತಾರೆ? ನೀನು ಐಹಿಕ ಕಾರ್ಯಗಳಲ್ಲಿ ತೊಡಗಿರು ಅಥವಾ ವಿರಾಗಿಯಾಗಿರು. ನೀವು 5 ಜನ ಸೋದರರು ಜನ್ಮ ಜನ್ಮಾಂತರಕ್ಕೂ ನನ್ನ ಚಿರಂತನ ಸೇವಕರು. ಏನೇ ಇರಲಿ, ನನ್ನ ಈ ಒಂದು ಆದೇಶವನ್ನು ಪಾಲಿಸು. ಎಂದಿಗೂ ದೊರೆಯ ಕಂದಾಯದ ಹಣವನ್ನು ವ್ಯಯಿಸದಿರು. ಮೊದಲು ನೀನು ಕಂದಾಯ ಬಾಕಿಯನ್ನು ದೊರೆಗೆ ತೀರಿಸು. ಅನಂತರ ಉಳಿದ ಹಣವನ್ನು ನಾನಾ ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸು. ಪಾಪ ಕಾರ್ಯಗಳಿಗೆ ಕವಡೆಯ ಕಾಸನ್ನು ವ್ಯಯಿಸಬೇಡ. ಅದರಿಂದ ಈ ಜನ್ಮದಲ್ಲಷ್ಟೇ ಅಲ್ಲ, ಮುಂದಿನ ಬದುಕಲ್ಲೂ ನಷ್ಟವಾಗುತ್ತದೆ. ಇಷ್ಟನ್ನು ಹೇಳಿದ ಚೈತನ್ಯ ಮಹಾಪ್ರಭುಗಳು ಅವರೆಲ್ಲರಿಗೂ ವಿದಾಯ ಹೇಳಿದರು. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳ ಕರುಣೆಯ ಬಗೆಗೆ ಭವಾನಂದ ರಾಯರ ಕುಟುಂಬ ಕೊಂಡಾಡಿತು. ಬೇರೊಂದು ಬಗೆಯಲ್ಲಿ ಕಂಡರೂ ಆ ಕರುಣೆ ಪ್ರಕಟಗೊಂಡಿತ್ತು. ಚೈತನ್ಯ ಮಹಾಪ್ರಭುಗಳು ಅವರೆಲ್ಲರನ್ನೂ ಆಲಂಗಿಸಿ ಅನಂತರ ವಿದಾಯ ಹೇಳಿದರು. ಅನಂತರ ಭಕ್ತರೆಲ್ಲ ಎದ್ದು ಹರಿನಾಮ ಪಠಿಸುತ್ತಾ ಹೊರಟು ಹೋದರು. ಭವಾನಂದ ರಾಯರ ಕುಟುಂಬದ ಮೇಲೆ ಚೈತನ್ಯ ಮಹಾಪ್ರಭುಗಳು ತೋರಿಸಿದ ಮಹಾಕರುಣೆಯಿಂದ ಪ್ರತಿಯೊಬ್ಬರಿಗೂ ಅಚ್ಚರಿಯಾಯಿತು. ಚೈತನ್ಯ ಮಹಾಪ್ರಭುಗಳ ವರ್ತನೆಯು ಅವರಿಗೆ ಅರಿವಾಗಲಿಲ್ಲ. ಭಕ್ತರೆಲ್ಲ ಗೋಪಿನಾಥ ಪಟ್ಟನಾಯಕರ ಮೇಲೆ ಕರುಣೆಯನ್ನು ತೋರಿ ಎಂದು ಪ್ರಭುಗಳನ್ನು ವಿನಂತಿಸಿಕೊಂಡಾಗ ತಾವೇನು ಮಾಡಲು ಸಾಧ್ಯವಿಲ್ಲ ಎಂದು ಪ್ರಭುಗಳು ಉತ್ತರಿಸಿದ್ದರು. ನಾನು ಸಹಜವಾಗಿ ಗೋಪಿನಾಥ ಪಟ್ಟನಾಯಕರ ದಂಡನ್ನೇ ಚೈತನ್ಯ ಮಹಾಪ್ರಭುಗಳ ನಿರ್ಲಿಪ್ತತೆಯನ್ನು ವಿವರಿಸಿರುವೆ. ಆದರೆ ಈ ನಡತೆಯ ಅರ್ಥ ತುಂಬಾ ಆಳ ಮತ್ತು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಕಾಶಿ ಮಿಶ್ರರಿಗೆ ಆಗಲಿ ದೊರೆಗೆ ಆಗಲಿ ಏನನ್ನೂ ಕೇಳಿಕೊಳ್ಳದೆ ಚೈತನ್ಯ ಮಹಾಪ್ರಭುಗಳು ಗೋಪಿನಾಥ ಪಟ್ಟನಾಯಕರಿಗೆ ಏನೆಲ್ಲವನ್ನೂ ಕರುಣಿಸಿದರು. ಚೈತನ್ಯ ಮಹಾಪ್ರಭುಗಳ ಉದ್ದೇಶಗಳು ಎಷ್ಟೊಂದು ಗಾಢವಾದುದು ಎಂದರೆ ಅವರ ಪಾದಕಮಲಗಳ ಸೇವೆಯಲ್ಲಿ ಸಂಪೂರ್ಣ ಶ್ರದ್ಧೆಯುಳ್ಳವರು ಮಾತ್ರ ಅರಿಯಬಲ್ಲರು. ಯಾರು ಇದನ್ನು ಅರಿಯುತ್ತಾರೋ ಇಲ್ಲವೋ, ಆದರೆ ಚೈತನ್ಯ ಮಹಾಪ್ರಭುಗಳು ಗೋಪಿನಾಥ ಪಟ್ಟನಾಯಕರ ಮೇಲೆ ತೋರಿದ ವಿಶೇಷ ಕರುಣೆಯ ಈ ಕ್ರಿಯೆಗಳನ್ನು ಆಲಿಸಿದವರು ಪ್ರಭುವಿನ ಪ್ರೇಮದ ವಲಯಕ್ಕೆ ಪ್ರವೇಶ ಪಡೆಯುತ್ತಾರೆ ಹಾಗೂ ಅವರಿಗೆ ಒದಗಿದ ಎಲ್ಲ ಅಪಾಯಗಳು ದೂರ ಆಗುವವು. ನೋಡಿ, ಸುಮ್ಮನೆ ಇದನ್ನು ಶ್ರವಣ ಮಾಡೋದ್ರಿಂದ ಎಲ್ಲ ಅಪಾಯಗಳು ದೂರ ಆಗುವು. ಅವರು ಪ್ರೇಮ ಪಡ್ಕೋತಾರೆ. ಶ್ರೀರೂಪ ಹಾಗೂ ಶ್ರೀ ರಘುನಾಥರ ಪದಕಮಲಗಳಲ್ಲಿ ವಂದಿಸಿ ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಮನಿಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಇಲ್ಲೊಂದು ಭಾವಾರ್ಥ ಇದೆ, ಅದನ್ನು ಓದ್ತೀನಿ. ವ್ಯಕ್ತಿಯೊಬ್ಬ ಪಾಪಿಷ್ಠನಾದರೆ ಆತ ಆಧ್ಯಾತ್ಮಿಕ ಉನ್ನತಿ, ಐಹಿಕ ಸುಖ ಎರಡನ್ನೂ ಕಳೆದುಕೊಳ್ಳುತ್ತಾನೆ. ಐಹಿಕ ಸಂಪತ್ತನ್ನು ಇಂದ್ರಿಯ ಸುಖಕ್ಕಾಗಿ ಬಳಸಿದವನು ಮುಳುಗಿದಂತೆಯೇ. ಐಹಿಕ ಬದುಕಿನ ಅಭಿವೃದ್ಧಿ ದೇವೋತ್ತಮ ಪರಮ ಪುರುಷನ ನೇರ ಕರುಣೆ ಅಲ್ಲ. ಆದಾಗ್ಯೂ ಅದು ಪ್ರಭುವಿನ ಅಪರೋಕ್ಷ ಕರುಣೆಯನ್ನೇ ತೋರುವುದು. ಐಹಿಕ ಸುಖಕ್ಕೆ ಅತಿಯಾಗಿ ಅಂಟಿಕೊಂಡ ವ್ಯಕ್ತಿಯೊಬ್ಬ ಕ್ರಮೇಣ ಆಧ್ಯಾತ್ಮಿಕ ವಲಯಕ್ಕೆ ಬರುತ್ತಾ ಐಹಿಕ ಆಸಕ್ತಿಯಿಂದ ದೂರವಾಗಬಹುದು. ಆಗ ಆತನು ನಿಷ್ಕಾರಣವಾದ ಪರಿಶುದ್ಧ ಭಕ್ತಿ ಸೇವೆಯನ್ನು ಪ್ರಭುವಿಗೆ ಸಲ್ಲಿಸಬಹುದು. ಚೈತನ್ಯ ಮಹಾಪ್ರಭುಗಳು ನನ್ನ ಕೈಯಲ್ಲಿ ಏನೂ ಇಲ್ಲ, ಇದು ನನ್ನಿಂದಾಗದು ಎಂದು ಹೇಳಿದಾಗ ಅವರು ವಿರಾಗಿಯೊಬ್ಬ
ಹೇಗಿರಬೇಕೆಂಬುದಕ್ಕೆ ಉದಾಹರಣೆಯಾಗಿದ್ದರು. ನನ್ನಿಂದ ಇದು ಸಾಧ್ಯ ಇಲ್ಲ, ನನಗೆ ಇದಕ್ಕೆ ಏನ್ ಸಂಬಂಧ ಅದಿದ್ದು, ಯಾಕೆ? ಸನ್ಯಾಸಿ ಹೇಗಿರ್ಬೇಕು ಅಂತ ತೋರ್ಸೋದಕ್ಕೆ. ಸನ್ಯಾಸಿ ಒಬ್ಬ ಐಹಿಕ ಬದುಕಲ್ಲಿ ತೊಡಗಿದವರಿಗೆ ಬೆಂಬಲಿಸಿದರೆ ಆತನನ್ನು ಟೀಕಿಸಲಾಗುತ್ತದೆ. ಸರ್ವವನ್ನು ಪರಿತ್ಯಾಗ ಮಾಡಿದವರು ಐಹಿಕ ವಿಷಯಗಳಲ್ಲಿ ಆಸಕ್ತಿ ತೋರಬಾರದು. ಹಾಗೊಮ್ಮೆ ನಿರ್ದಿಷ್ಟ ವ್ಯಕ್ತಿಯೊಬ್ಬನ ಮೇಲಿರುವ ಆತ್ಮೀಯತೆಯಿಂದ ಹಾಗೆ ಮಾಡಿದರೆ ಅದನ್ನು ವಿಶೇಷ ಕರುಣೆ ಎಂದು ಬಗೆಯಬೇಕು. ಸೊ ಇಲ್ಲಿ ಎರಡು ವಿಷಯ. ಒಂದು, ಬಹಿರಂಗವಾಗಿ ಚೈತನ್ಯ ಮಹಾಪ್ರಭುಗಳು ಸನ್ಯಾಸಿಯಾಗಿ ಅವರ ಆ ಪಾತ್ರವನ್ನ ವಹಿಸಿದ್ರು. ಇನ್ನೊಂದು, ತಮ್ಮ ಭಕ್ತರ ನಿಜವಾದ ಒಂದು ಸ್ಥಿತಿ ಅವರಿಗೆ ಗೊತ್ತಿತ್ತು. ಗೋಪಿನಾಥ ಪಟ್ಟನಾಯಕರು ಯಾವ ಇಂದ್ರಿಯ ಭೋಗಕ್ಕೂ ಇದ್ಯಾವುದನ್ನು ಮಾಡಿಲ್ಲ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಕರುಣೆ ತೋರಿ ಅವರನ್ನ ರಕ್ಷಿಸಿದ್ರು. ಎರಡೂ ಆಯ್ತು ಒಂದೇ ಸಮಯದಲ್ಲಿ. ಆದ್ರೆ ಈ ಆಪತ್ತಿಂದ ರಕ್ಷಿಸಿದ್ದು ಉದ್ದೇಶ ಏನು ಅಂದ್ರೆ, ಅವರು ತಪ್ಪು ಮಾಡಿಲ್ಲ, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರಿಂದ ಇಂತಹ ಸನ್ನಿವೇಶ ಘಟಿಸಿತ್ತು. ಹಾಗಾಗಿ ಒಂದು ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಪರೋಕ್ಷವಾಗಿ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಪರೋಕ್ಷ ಕರುಣೆ, ಇದು ಅಪರೋಕ್ಷ ಕರುಣೆ. ಇಂತಹ ಭಕ್ತರ ಜೀವನದಲ್ಲಿ ಭೌತಿಕತೆ ಆಧ್ಯಾತ್ಮಿಕತೆ ಅಂತ ಎರಡು ಭೇದ ಇರೋದಿಲ್ಲ. ಸಾಮಾನ್ಯ ಭಕ್ತರ ಜೀವನದಲ್ಲಿ ಎರಡು ಅಂಶಗಳಿರುತ್ತೆ, ಭೌತಿಕ ಅಂಶ, ಆಧ್ಯಾತ್ಮಿಕ ಅಂಶ. ಆದ್ರೆ ಇಂತಹ ಶುದ್ಧ ಭಕ್ತರ ಜೀವನದಲ್ಲಿ ಭೌತಿಕ ಅಂಶ ಅನ್ನೋದೇನು ಇರೋದೇ ಇಲ್ಲ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ರು, ನೀನು ಕೆಲಸನೂ ಮಾಡ್ಲಿಲ್ಲ ಅಂದ್ರೆ ನಿನ್ನ ದೊಡ್ಡ ಕುಟುಂಬವನ್ನ ಯಾರು ನೋಡ್ಕೋತಾರೆ, ನೀನು ಕೆಲಸವನ್ನ ಮಾಡು ಅಂತ. ಅಂದ್ರೆ ಅವರು ಕೆಲಸ ಮಾಡೋದು ಚೈತನ್ಯ ಮಹಾಪ್ರಭುಗಳಿಂದ ಅನುಮೋದಿಸಲ್ಪಟ್ಟಿತ್ತು. ಹಾಗಾಗಿ ಅವ್ರು ಏನು ತಪ್ಪು ಮಾಡ್ತಾ ಇರಲ್ಲ, ಅದು ಅವರ ಭಕ್ತಿ ಸೇವೆ. ಚೈತನ್ಯ ಮಹಾಪ್ರಭುಗಳಿಗೆ ಅವರು ಅರ್ಪಿಸ್ತಾ ಇದ್ದಿದ್ದಂತ ಭಕ್ತಿ ಸೇವೆ ನಮ್ಮ ಇಡೀ ಕುಟುಂಬದಲ್ಲಿ ಇದ್ದಿದ್ದ ಭಕ್ತರನ್ನ ನಿರ್ವಹಿಸುವ ಒಂದು ಕರ್ತವ್ಯ. ಹಾಗಾಗಿ ಗೋಪಿನಾಥ ಪಟ್ಟನಾಯಕರು ಏನು ತಪ್ಪನ್ನೇ ಮಾಡಿರ್ಲಿಲ್ಲ. ಅವರು ಆದ್ರೂ ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದು, ಅದನ್ನು ಅವರನ್ನ ರಕ್ಷಿಸೋದು ಭಗವಂತನ ಒಂದು ಕರ್ತವ್ಯ, ಧರ್ಮ. ಅವನು ಮಾಡ್ತಾನೆ. ಭಕ್ತರನ್ನ ರಕ್ಷಿಸೋದು ಭಗವಂತ ಮಾಡುವಂತ ಕೆಲಸ, ಅವನು ಭಕ್ತ ವತ್ಸಲ. ಹಾಗಾಗಿ ಕಾಪಾಡ್ದ. ಆದ್ರೆ ಬಹಿರಂಗವಾಗಿ ಸನ್ಯಾಸಿ ಇದರಲ್ಲೆಲ್ಲ ತೊಡಗಬಾರ್ದು ಅಂತ ತೋರ್ಸೋದಕ್ಕೆ ಬಹಿರಂಗವಾಗಿ ನಾನು ಇಲ್ಲಿಂದ ಹೊರಟೋಗ್ತೀನಿ, ಇದೇನಿದು ಅಂತೆಲ್ಲ ಮಾತಾಡ್ದ. ಆದ್ರೆ ತನ್ನ ಶಕ್ತಿಯಿಂದಾಗಿ, ಭಗವಂತನ ಆ ಶಕ್ತಿಯಿಂದಾಗಿ ಅವನು ಬೇರೆ ಜನರ ಮೂಲಕ ಏನು ಸರಿ ಮಾಡಿಸ್ಬೇಕೋ ಅದನ್ನು ಸರಿ ಮಾಡಿಸ್ದ. ಹಾಗಾಗಿ ಹೀಗೆ ನಾವು ಆಚಾರ್ಯರು ನಮಗೆ ಟಿಪ್ಪಣಿ ಭಾಷೆಗಳನ್ನ ಕೊಟ್ಟಿಲ್ಲದೆ ನಮ್ಗೆ ಇವೆಲ್ಲವನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಪ್ರಭುಪಾದರು ನಮ್ಗೆ ಇಲ್ಲಿ ಭಾವಾರ್ಥ ಕೊಟ್ಟಿರೋದ್ರಿಂದ ನಮಗೆ ಸುಲಭ ಆಗತ್ತೆ ಅರ್ಥ ಮಾಡ್ಕೊಳ್ಳೋದು. ಎಷ್ಟೊಂದು ಚಿಕ್ಕ ಚಿಕ್ಕ ಸುಂದರವಾದ ಘಟನೆಗಳು. ಇದರೊಂದಿಗೆ ಅಧ್ಯಾಯ 9 ಮುಗೀತು. ನಾಳೆ ಪ್ರಸಾದ ಸ್ವೀಕಾರ ಪ್ರಕರಣ, ಅಧ್ಯಾಯ 10. ಓಕೆ, ಇವತ್ತಿಗೆ ಇಲ್ಲೇ ಮುಗಿಸೋಣ. ಶ್ರೀ ಚೈತನ್ಯ ಚರಿತಾಮೃತ ಕೀ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕೀ ಜಯ, ಸಮವೇತ ಗೌರವ ಭಕ್ತವೃಂದ ಕೀ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ.